ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂತಹ ವಿವಿಧ ಕ್ಷೇತ್ರಗಳ ದಿಗ್ಗಜರುಗಳೇ, ಮೈ ಡಿಯರ್ ಲರ್ನೆಡ್ ಪ್ರೊಫೆಸರ್ಸ್ ಆಫ್ BA, BSc, BCom ಫ್ಯಾಕಲ್ಟಿ ಮೆಂಬರ್ಸ್. ಈ ಫ್ಯಾಕಲ್ಟಿ ಮೆಂಬರ್ಸ್ಗಳನ್ನು ನಾನು ಇವತ್ತು ನೋಡಿದಾಗ ನನಗೆ ತುಂಬ ಖುಷಿಯಾಗುತ್ತೆ. ನಮ್ಮ ಕಡೆ ಮದುವೆ ಆಗೋದನ್ನ ಮದ್ಲಿಂಗಪ್ಪ ಅಂತೀನಿ. ಇಲ್ಲಿ ಏನು ಲರ್ನೆಡ್ ಪ್ರೊಫೆಸರ್ಸ್ ಇದ್ದಾರಲ್ಲ, ಇನ್ಕ್ಲೂಡಿಂಗ್ ಮೇಡಮ್, ತುಂಬ ಸ್ಮಾರ್ಟಾಗಿ ಕಾಣ್ತಾ ಇದ್ದಾರೆ, ಒಂಥರ ಖುಷಿ ಕೊಡ್ತಾ ಇದ್ದಾರೆ. ಮತ್ತು ಪ್ರೆಸ್ ಮೀಡಿಯಾದವರೇ, ನನ್ನ ಪ್ರೀತಿಯ ಸ್ಮಾರ್ಟ್ ಸ್ಟೂಡೆಂಟ್ಸ್, ಫ್ರೆಂಡ್ಸ್, ನಿರೂಪಣೆ ಮಾಡ್ತಾ ಇರೋ ನನಗೆ ಅನುಶ್ರೀ ನೆನಪಾಗ್ತಾ ಇದ್ದಾರೆ ಈ ಸಂದರ್ಭದಲ್ಲಿ. ರಂಜಿತಾ SY, ವಾಟ್ ಎ ವಂಡರ್ಫುಲ್ ಮಾಸ್ಟರ್ ಆಫ್ ಸೆರೆಮನಿ. ರಂಜಿತಾ, ಯಾಕಂದ್ರೆ ನಾನು ಒಬ್ಬ ಬರಹಗಾರ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಕುಮಾರಸ್ವಾಮಿ ಅವರು ನನ್ನ ಬಗ್ಗೆ ಒಂದಷ್ಟು ಹರಿಕತೆ ಹೇಳೋದು, ಮ್ಯಾಥಮೆಟಿಕ್ಸ್ ಮೇಷ್ಟ್ರಂತೆ, ಏನೇನು ಕಳೆದು ಕಟ್ಟೆ ಹಾಕಿದಾರಂತೆ. ಸ್ಟೂಡೆಂಟ್ಸ್, ಐ ವಿಲ್ ಪ್ರಾಮಿಸ್ ಯು ಇಂಟಗ್ರೇಷನ್ ಆಫ್ ಕೊಸಿಕ್ಯಾಂಟ್ ದೇವರಾಗಿ ಕೇಳಲ್ಲ. ಓಕೆ, ಯಾಕೆ ಹೇಳಿದ್ರೆ ಈಗ ಇಂಟಗ್ರೇಷನ್ ಆಫ್ ಕೊಸಿಕ್ಯಾಂಟ್ ಹೇಳಲ್ಲ. ಗಿಲ್ಲು ಮೊನ್ನೆ ಸೆಂಚುರಿ ಹೊಡೆದಂದ್ರೆ ಪಕ್ಕ ನಂಬರ್ ಹೇಳ್ತೀರ ನೀವು ವಿದ್ಯಾರ್ಥಿಗಳು. ಇರಲಿ, ಆಮೇಲೆ ಬರ್ತೀನಿ. ಇವತ್ತು ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಕಾರಣ, ನಮ್ಮ ಮನೆಯಲ್ಲಿ ನನಗೆ ಚುಡಾಯಿಸ್ತಾ ಇದ್ರು ಸತೀಶ್ ಕುಮಾರ್ ಶೆಟ್ಟರ್. ನನ್ನ ಮಿಸ್ಸಸ್ಸು, ನನ್ನ ಮಕ್ಕಳೆಲ್ಲ ನನ್ನೇ ನನಗೆ ಚುಡಾಯಿಸ್ತಾ ಇದ್ರು. ನೋಡು, ಸಾವಿರಾರು ಫಂಕ್ಷನ್ ನಮ್ಮ ಪಪ್ಪ ಹೋಗಿದೆ, ನನ್ನ ಗಂಡ ಹೋಗಿದ್ದಾನೆ, ನಿನ್ನೆಯಿಂದ ಅವ್ನ ಮಕ್ಕದಲ್ಲಿ ಏನೋ ಅಂತ ರೌಂಡ್ ಇದೆ, ಹೊಳಪಿದೆ. ಶಿವಮೊಗ್ಗ ಅಹಮದೀದ್ ಕಾಲೇಜು, ಅಫ್ಕೋರ್ಸ್ ನಾನು ಉಡಾಳ್ ಹುಡುಗ. ಯಾರು ಡಾಕ್ಟರ್ ವೆಂಕಟೇಶ್ ಪ್ರಿನ್ಸಿಪಾಲ್ ಸರ್ ಪರಿಚಯ ಮಾಡ್ತಾ, ಹಿರಿಯ ವಿದ್ಯಾರ್ಥಿಗಳು ಸರ್. ದೇವರಾಣಿ ನನಗೆ ಹಿರಿಯ ವಿದ್ಯಾರ್ಥಿ ಅಲ್ಲ, ಉಡಾಳ ವಿದ್ಯಾರ್ಥಿ, ಒಪ್ಕೊಂಡ್ಬಿಡ್ತೀನಿ. ನಾನು ಮಾಡಿರೋ ಉಡಾಳತನೂ ಹೇಳ್ತೀನಿ ಆಮೇಲೆ. ಸೊ ನನಗೆ ಯಾಕಂತ ಹೇಳಿದ್ರೆ, ಕನ್ನಡ ಶಾಲೆಯಿಂದ, ನಾವು ಶಾಲೆ ಅನ್ನಲ್ಲದೆ ಅದು ಹುಟ್ಟದಾಗಿಂದ ಬಂದ ಪದ, ನಾವು ಕನ್ನಡ ಶಾಲೆಯಿಂದ ಹಿಡಿದುಬಿಟ್ಟು ವಿಶ್ವವಿದ್ಯಾನಿಲಯದವರೆಗೆ ಸಾಕಷ್ಟು ಸೆಮಿನಾರ್ಗಳನ್ನು, ಕಾನ್ಫರೆನ್ಸ್ಗಳನ್ನು, ಪೇಪರ್ ಪ್ರೆಸೆಂಟೇಷನ್ಗಳನ್ನು ಕೊಟ್ಟಿದ್ದೀವಿ. ಮತ್ತು ನಾನಾ ಸಂಘ ಸಂಸ್ಥೆಗಳಲ್ಲಿ, ಕವಿಗೋಷ್ಠಿಗಳಲ್ಲಿ ಕವನ ವಾಚನ ಮಾಡಿದ್ದೀನಿ. ಸಾಹಿತ್ಯದ ಬಗ್ಗೆ, ಹೌ ಟು ಬಿಕಮ್ ನಂಬರ್ 1, ಹೌ ಟು ಫೇಸ್ ಎಕ್ಸಾಮ್, ಹೌ ಟು ಇಂಪ್ರೆಸ್ ವ್ಯಾಲ್ಯೂಯೇಟರ್ಸ್, ಇಂಥವೆಲ್ಲ ಸಾಕಷ್ಟು ರಾಮಾಯಣ ಮಹಾಭಾರತಗಳನ್ನು ನಾನು ಹೇಳ್ತಾ ಇರ್ತೀವಿ. ಆದರೆ ಇವತ್ತು DVS ಕಾಲೇಜಿಗೆ ಒಂದು 10 ದಿವಸದ ಹಿಂದೆ ನನ್ನ ಗುರುಗಳು ಆದಂತಹ ಡಾಕ್ಟರ್ ಸತೀಶ್ ಕುಮಾರ್ ಶೆಟ್ಟಿ ಅವರನ್ನು ಫೋನ್ ಮಾಡಿಬಿಟ್ಟು, ಶಿವು, ಹಿಂಗೆ ಒಂದು ಫಂಕ್ಷನ್ ಇದೆ, ಓರಿಯೆಂಟೇಷನ್, ನೀವು ಬರಬೇಕು ಅಂತ ಹೇಳಿದರು. ನಾನು 2 ದಿನ ಯೋಚನೆ ಮಾಡಲಿಲ್ಲ. ಸರ್, ಯಾವತ್ತಾರ ಇಡಿ, ಎಷ್ಟು ಗಂಟೆಗಾರ ಇಡಿ, ಬೇಕಾದ ಸಮಸ್ಯೆಯಲ್ಲಿ ನಾನು ಇವತ್ತು ಬರ್ತೀನಿ. DVS ನನ್ನ ಸಂಸ್ಥೆ. ಇಂಥ ದೊಡ್ಡ ದೇಹ, ಒಂದಷ್ಟು ಉದ್ಯೋಗ, ಒಂದಷ್ಟು ಆರೋಗ್ಯಕರವಾದಂತಹ ದೇಹನ, ಅನ್ನನ, ಬುದ್ಧಿನ ಕೊಟ್ಟಿದ್ದು ನನಗೆ ವಿದ್ಯಾಸಂಸ್ಥೆ. ಯಾಕೆ ಹೇಳಿದ್ರೆ, ನಿಮ್ಮ ಥರ ನಾನು 80ನೇ ಇಸ್ವಿನಲ್ಲಿ ನಾನು 1ರಿಂದ SSLCವರೆಗೂ ಕನ್ನಡ ಮೀಡಿಯಮಲ್ಲಿ ಹೊನ್ನಾಗೆ ಓದಿದ್ರಿ ಶಾಲೆಗೆ. ಅದು ಕೆಂಪಂಚಿನ ಶಾಲೆ. ನಾನು ನಂಬರ್ ಚಲೋ ತೆಗೆದೆ. ನಮ್ಮಪ್ಪ ಏನು ಮಾಡಿಬಿಟ್ರು, DVS ಇಂಡಿಪೆಂಡೆಂಟ್ ಕಾಲೇಜಿಗೆ ಹಾಕ್ಬಿಟ್ರು, ತೊಗೊಂಡು ನನ್ನನ್ನು. ಅಲ್ಲಿ ಪ್ರೊಫೆಸರ್ V. ದೇವೇಂದ್ರ ಸರ್ ಪ್ರಿನ್ಸಿಪಾಲ್ ಇದ್ದರು, ತೊಗೊಂಡು ಹಾಕ್ಬಿಟ್ರು. ಬೆಳಗ್ಗೆ ಒಂದು 8ಗಂಟೆಗೆ ವೆಂಕಟೇಶ್ವರ ಬಸ್ ಬರುತ್ತೆ ಹೊನ್ನಾಳಿಂದ ಶಿವಮೊಗ್ಗಕ್ಕೆ. ಅದರಲ್ಲಿ ನನ್ನ ಕೈ ಹಿಡ್ಕೊಂಡು ನಮ್ಮಪ್ಪ ಕರ್ಕೊಂಡು ಬಂದು DVS ಕಾಲೇಜ್ ಮೆಟ್ಲು ಹತ್ತಿಸಿ ಹೊಂಟು ಹೋಗ್ಬಿಟ್ರು. ಹೊನ್ನಾಳಿ ವಾಪಸ್ ಬಂದೆ, ಸೇರ್ಕೊಂಡೆ. ಆವತ್ತು 11 ಗಂಟೆಗೆ ಮ್ಯಾಥ್ಸ್ ಕ್ಲಾಸ್ ಇತ್ತು. ನಿಮ್ಮ ತಾನೇ ಇನ್ನೂ ಸ್ಪಷ್ಟವಾಗಿದೆ ನೆನಪುಗಳು, ಮಾಸಿಲ್ಲ, ಇನ್ನು ಹಚ್ಚ ಹಸಿರಾಗಿದೆ. NS ಸರ್ ಅಂತೇಳಿ ಮ್ಯಾಥಮೆಟಿಕ್ಸ್ ಸ್ಟಾರ್ಟ್ ಮಾಡಿ, ಟ್ರಿಗ್ನಾಮೆಟ್ರಿ ಸ್ಟಾರ್ಟ್ ಮಾಡಿಬಿಟ್ಟು ಒಂದಷ್ಟು ಸೈನ್ ಥೀಟಾ, ಕಾಸ್ ಥೀಟಾ ಅಂದರು. 1 to 10th ನಾನು SSLC ಕನ್ನಡ ಮೀಡಿಯಂ ಓದ್ಕೊಂಡು ಬಂದೆ. ಇದು ಎಲ್ಲೇ ಥೀಟದ ಸಾಹಸ ಆಗಿತ್ತಲ್ಲ,
ಒಂದು 4-5 ದಿವಸದಿಂದ ನಾನು ಎಲ್ಲಿ ಹಾಸನಿದ್ದೆ, ವಸ್ತಿ ಅಲ್ಲೇ ಇರೋ ವಸ್ತಿ ಹರ್ಟ್ ಸ್ಟೇ ವಾಟ್ ಯು ಕಾಲ್ ಯಾ. ಸೊ ಅಲ್ಲಿ ND ವಾಸದಲ್ಲಿ ವಸ್ತಿ 5-6 ದಿವಸ ತುಂಬ ಮಾನಸಿಕ ಗೊಂದಲಗಳಾಗ್ಬಿಡ್ತು. ನಾನು ಕನ್ನಡ ಬಂದಿನಿ, ಪಕ್ಕ ಹಳ್ಳಿ, ಏಡ್ಲೆ ಬಾರ್ಲೆ ದಟ್ ವೇ ಆರಿಸ್ಕೊಡ್ತೀನೋ ಸ್ಪೀಕಿಂಗ್. ಸೊ ಇಲ್ಲೊಂದಷ್ಟು ಸೇಕ್ರೆಡ್ ಸ್ಕೂಲ್ಗಳು ಮತ್ತು ಕಾನ್ವೆಂಟ್ಗಳಿಂದ ಬಂದಿದ್ರು ನನ್ನ ಕ್ಲಾಸ್ಮೇಟ್ಸ್ಗಳ. ಅವರು ಒಂಥರ ಕಸ ವಾಟ್ಯಾ ನೋಯಾ ಫ್ರಮ್ ಫ್ರಮ್ ದಾಟ್ ಮೀನ್ಸ್ ಇದು ಒಳ್ಳೆ ಸಾವಸತ್ತಲ್ಲೇ ಮನೆ. ಆ್ಯಕ್ಚುಲಿ ನನಗಿದ್ದು ಜರ್ನಲಿಸಮ್ ಫೀಲ್ಡ್ ನನಗೆ, ಯಾಕಂದ್ರೆ ನನಗೆ ಅವತ್ತು ಲಂಕೇಶು ನನ್ನ ಅಣ್ಣ ಬೆಳಗ್ಗೆ ಅವ್ರ ಸಾವಸದಲ್ಲಿ ಇರೋದ್ರಿಂದ ನನ್ನೊಂದು ವ್ಯಾಮೋಹ ಇತ್ತು, ಪತ್ರಿಕೋದ್ಯಮ ಹೋಗ್ಬೇಕಂತ ಅಂದ್ಬಿಟ್ಟು. ನಮ್ಮ ಒಂದು ಕಾಟ, ಈ ಏನೆಲ್ಲ ಮಾಡಿ ನೌಕರಿ ಹೋಗೋ ಮಗನೆ ಅಂತ ಹೇಳಿ. ಯಾಕಂದರೆ ಕಮತದಾಗೆ ಮೀನ್ಸ್ ಅಗ್ರಿಕಲ್ಚರ್ಸ್ ಬಡಿಗಳು ವ್ಯವಸಾಯ ಇದ್ದೀವಲ್ಲ, ಆ ಕಮತದಾಗೆ ಸುಖ ಕಾಣಂಗಿಲ್ಲ, ಸುಮ್ಮನೆ ನೌಕರಿ ಹಚ್ಚಿಬಿಡೊಂದು ಅಂತಿದ್ರು ನಮ್ಮವ್ವ. ಈಗಿಲ್ಲ ನಮ್ಮವ್ವ ಗಟ್ಟಿಗಿತ್ತಿ. ಮತ್ತು ಬೆಳಗ್ಗೆ ಬೇಸಿಯಲ್ಲಿ ಬಂದೆ ನಾನು, ಏನು ಕೆಲಸ ಪಕ್ಷಿಲ್ಲ ಎಲ್ಲೆಲ್ಲಕ್ಕೆ ಸುಮ್ಮನೆ ಮಾತಾಡ್ಕೊಂಡು ತುರ್ತಿಯಲ್ಲೋ ಯಪ್ಪ, ಬೆಳಗ್ಗೆ ಮತ್ತು ಬೈಕ್ ಕಳಿಸ ನಮ್ಮವ್ವ. ಸೊ ಬಂದರೆ ಸೇರ್ಕೊಂಡೆ. 15-20 ದಿವಸ ಆಯಿತು. ಫ್ರೆಂಡ್ಸ್ ಪ್ಯಾಕೆಲ್ಲ ಮಾಡಿದ್ದೆ ನಾನು ಆಲ್ರೆಡಿ. ಸುಮ್ಮನೆ ಊರಿಗೆ ಹೋಗ್ಬಿಡೋಣ, ಇದು ಬಗೆಹರಿಯಲ್ಲಿರೋ ಅಂತ. ಈ ತೀಟಾಪಾಠ ಹೊರತಕ್ಕೆ ನಾವು ಬಿಡಲ್ಲ, ಎಲ್ಲಿ ಸಾವಸ್ಬೇಕಪ್ಪ ಅಂತ ಹೇಳ್ಬಿಟ್ಟು ಓಕೆ ಫೈನ್. ಒಂದು ಫೈನ್ ಡೇ ನಂಗೆ ಗೊತ್ತಿಲ್ಲ, ಇಟ್ ಮೇ ಬಿ ಮಿರಾಕಲ್, ಐ ಡೋಂಟ್ ನೋ ವಾಟ್ ಎಕ್ಸಾಕ್ಟ್ಲಿ ವರ್ಡ್ ವಿ ಕ್ಯಾನ್ ಯೂಸ್ ಇಟ್. ಸೊ ದಟ್ ಡೇ ಐ ಡಿಸೈಡ್, ಇಲ್ಲ ಇಲ್ಲೊಂದು ಹೆಜ್ಜೆ ಊರ್ಬೇಕು, ನಾನು ವಾಪಸ್ ಹೋಗ್ಬಾರ್ದು. ಅಮ್ಮಂದು ನೆನಪು ಬರ್ತಾ ಇತ್ತು ನನಗೆ. ಅಮ್ಮ ಹೇಳ್ತಾ ಇದ್ದೆ ನೀನು ಹೋಗಲಿ ಅಂತೇಳಿ. ಅವತ್ತೊಂದು ಫಿಕ್ಸ್ ಆಗಿಬಿಟ್ಟೆ ನಾನು, ಏನೂ ಮಾಡಬೇಕಲ್ಲ ಲೈಫಲ್ಲಿ, ಏನೋ ಮಾಡಬೇಕು. ಸೊ ದಟ್ ಟೈಪ್ ಡಿಸೈಡ್ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಂಡೆ. ಲೈಬ್ರರಿನಲ್ಲಿ ಹೋಗ್ತಾ ಇದ್ದೆ, ಇಲ್ಲೇ DVS ಕಾಲೇಜು. ಇವತ್ತು ಬೆಳಗ್ಗೆ ಎಲ್ಲ ಓಡಾಡಿದಾಗ ನನಗೆ ತುಂಬಾ ಭಾವಕನಾಗ್ಬಿಟ್ಟಿದೆ ಕಣ್ರಿ. ಅಲ್ಲಿ ಮಾಡಿರೋ ಮಂಗ್ಯನ ಆಟಗಳು, ಆ ಲೈಬ್ರರಿಗೂ ನನಗೂ ಕುಸ್ತಿ. ಅವ್ರಿಗೆ BSc PCM ನಂದು. ನೀನು ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ತಾರೆ, ಬರೀ ಕನ್ನಡ ಪುಸ್ತಕ ತಗತ್ತೆ ಅಂತ ಹೇಳ್ಬಿಟ್ಟು ನಾನು ಬರೀ ಕನ್ನಡ ಪುಸ್ತಕಗಳು, ಕನ್ನಡ ಕಾದಂಬರಿಗಳನ್ನ ತಗೋತಿದ್ದೆ. ಒಂದು ಅಷ್ಟು ದಿವಸ ಕೊಟ್ಟು ಆಮೇಲೆ ಬೈತಿದ್ದು ನನಗೆ. ಆಮೇಲೆ ಈ PCM ಬುಕ್ಕೇ ತಗೋತಿದ್ದೆ ನಾನು, ಅಂದರೆ ಅದಕ್ಕೆ ಬೇರೆ ಆಲ್ಟರ್ನೇಟಿವ್ ಮಾಡ್ಕೊಂಡಿದ್ದೆ ಬರೀ. ಸೊ ಹೀಗೆ ಒಂದು ರೀತಿಯಲ್ಲಿ ಪ್ರಯಾಣ ಹೊರಟು ಆಮೇಲೆ ಡಿಸೈಡ್ ಮಾಡಿಕೊಂಡೆ PUCನಲ್ಲಿ ಯಾವಾಗ ನಾನು ಏನನ್ನ ಮಾಡಬೇಕಂತ. ಆವಾಗ ಏನು ಮಾಡಿದೆ, ಲೈಬ್ರರಿ ಹೋಗಿ ಸ್ಟಾರ್ಟ್ ಮಾಡಿಕೊಂಡೆ. ಲೈಬ್ರರಿ ಹೋಗಿ ಇಂಗ್ಲೀಷ್ ಪೇಪರು ಓದ್ತಿದ್ದೆ. ನನ್ನ ಕ್ಲಾಸ್ಮೇಟ್ಸ್ ಯು ಬಿಲೀವ್ ಇಟ್ ಆರ್ ನಾಟ್ ಟೀಸ್ ಮಾಡ್ತಾಯಿದ್ರು. ನನ್ನ ಮಗ ಹಳ್ಳಿಯಾಗ ಬಂದ, ನಂದರಿಂದ SLC ಓದಿ, ವಿಜಯಕುಮಾರ್, ಐ ಕರೆಕ್ಟ್, ಐ ಆಮ್ ರೈಟ್ ಪಾತ್. ಸೊ ಅವ್ರು ನಮ್ಮ ಚೆಡ್ಡಿ ದೋಸ್ತರು, ಕ್ಲಾಸ್ಮೇಟ್ಸ್ ಎಲ್ಲ ಒಟ್ಟಿಗೆ ಓದೋರು. ಇಂಗ್ಲೀಷು ಒಂದು ಸ್ಟಂಟ್ ಮಾಡ್ತಾನೆ ನೋಡಿ, ಇಂಗ್ಲೀಷ್ ಪೇಪರ್ ಇಟ್ಕೊಂಡು ದಿಮಾಕ ಮಾಡ್ತಾನೆ, ಸ್ಟೈಲ್ ಮಾಡ್ತಾನೆ, ಸ್ಟಂಟ್ ಮಾಡ್ತಾನೆ, ಏನೋ ನನಗೆ ಐ ಡೋಂಟ್ ಮಾಡ ಫಿಕ್ಸ್ ಆಗ ಒಂದೊಂದೇ ಪದಗಳನ್ನು ಓದ್ತಾ ಹೋದೆ, ಚೂರು. ಮತ್ತು ನಮ್ಮ ಹಾಸ್ಟೆಲ್ ನನಗೆ ಸೆಮಿಕ್ರಾಕ್ ಅಂತಿದ್ದು ನನಗೆ, ಯು ಬಿಲೀವ್ ಇಟ್ ಆರ್ ನಾಟ್. ಯಾಕಂತಂದರೆ ಒಬ್ಬೊಬ್ಬನ ಹುಚ್ಚಿದ್ದಂಗೆ ಮಾತಾಡ್ತಿದ್ದೆ. 9:30 ಒಬ್ಬನೇ ಇದ್ದಾಡ್ತಿದ್ದೆ, ನಿಂತ್ಕೊಳ್ದೆ. ಐ ಆಮ್ ಶಿವಕುಮಾರ್, ಐ ಆಮ್ ಫ್ರಮ್ ಹೊನ್ನಾಳಿ, ಮೈ ಫಾದರ್ ಇಸ್ ಈಶ್ವರಪ್ಪ, ಮೈ ಮದರ್ ಇಸ್ ನಾಗಮ್ಮ, ಐ ಹ್ಯಾವ್ 2 acres ಲ್ಯಾಂಡ್. ಒಟ್ಟು ನನಗೆ ಒಂದು ಸ್ಪಷ್ಟ ಗುರಿ ಇತ್ತು. ಅದನ್ನು ಐ ವಾಂಟ್ ಟು ಕ್ರ್ಯಾಕ್ ದಟ್ ಏಮ್. ಮೈ ಡಿಯರ್ ಯಂಗ್ಸ್ಟರ್ಸ್, ಯು ಚೇಸ್ ದ ಡ್ರೀಮ್. ಯು ಚೇಸ್ ದ ಡ್ರೀಮ್ ಎವ್ರಿ ಡೇ, ಎವ್ರಿ ಅವರ್, ಎವ್ರಿ ಮಿನಿಟ್, ಎವ್ರಿ ಸೆಕೆಂಡ್. ಯು ಚೇಸ್ ದ ಡ್ರೀಮ್ ಎವ್ರಿ ಸೆಕೆಂಡ್. ನಾವು ಕನಸುಗಳನ್ನು ಬೆನ್ನು ಹತ್ತಬೇಕು. ಬಟ್ ಯಂಗ್ಸ್ಟರ್ಸ್, ಕನಸುಗಳು ಪ್ರಾಮಾಣಿಕವಾಗಿರಬೇಕು. ಹುಚ್ಚು ಕನಸುಗಳನ್ನು ಬೆನ್ನು ಹತ್ತಬೇಡಿ. ಸೊ ಅವತ್ತು ಫಿಕ್ಸ್ ಮಾಡಿಕೊಂಡಿದ್ದೆ, ಅಂದ್ಕೊಂಡಿದ್ದೆ, ನನ್ನ ಅಣಗಿಸ್ತೀರಾ? ಅಣಗಿಸಿ. ಸೆಕೆಂಡ್ ಇಯರ್ PUC ಸೆಂಡ್ ಆಫ್ ಕೊಡ್ತಿರಲ್ಲ ಮಾರ್ಚ್ನಲ್ಲಿ, ಅವತ್ತು ನಾನು 10-15 ನಿಮಿಷ ಇಂಗ್ಲೀಷ್ನಲ್ಲಿ ಮಾತಾಡಬೇಕು ಫಿಕ್ಸ್ ಆದ. ಮಾತಾಡಿದೆ. ನನ್ನ ಮಾತುಗಳನ್ನು ಹೊಡಿಬು ಚಪ್ಪಳೆ, ದುಡ್ಡಿಲ್ಲ. ಅವತ್ತು ಆ ದಿವಸ ನನಗಿನ್ನ ಸ್ಪಷ್ಟವಾಗಿದೆ ಕಣ. ಅದು ಯಾಕೆ ಈ ನೆನಪುಗಳೇ ಹಾಗೆ ಕಾಡ್ತಾ ಇರುತ್ತೆ ಕಣ. ನನಗೆ ಯಾಕೆ ಹೇಳಿದ್ರೆ, ಈ ಮೇಘನಾ ಮೇಡಮನ್ನು ನೋಡಿದಾಗ ತುಂಬ ಖುಷಿ ಆಗ್ತದೆ. ಯಾಕೆ ಹೇಳಿದ್ರೆ ನಿಮಗೆ ಸ್ಫೂರ್ತಿ ಬೇಕಾಗತ್ತೆ. ಜಗತ್ತಲ್ಲಿ ಏನು ಬೇಕಾದರೂ ಕೊಡ್ತಾರೆ, ಉಪದೇಶ ಕೊಡೋರು ಕಡಿಮೆ. ನಿನಗೆ ಹಾಳು ಮಾಡಲಿಕ್ಕೆ 1000 ಫ್ರೆಂಡ್ಸ್ ಇರ್ತಾರೆ,
ಉದ್ಧಾರ ಮಾಡಲಿಕ್ಕೆ ಒಬ್ಬನು ಸಿಗಲ್ಲ. ನಾವು ಹೇಳ್ತೀವಿ ನಮ್ಮ ಪಕ್ಕದವ್ರಿಗೆ, ಸರ್ ನನ್ನ ಕ್ಲೋಸ್ ಫ್ರೆಂಡು ತಿನ್ನು ಚಿಕ್ಕು ಏನು ಕೇಳಿದ್ರು ಕೊಡ್ತಾನ, ಬ್ಲಡ್ಡು ಕೊಡ್ತಾನ, ಕಿಡ್ನಿ ಕೊಡ್ತಾನ, ನಮ್ಮ ತಾಯಣೆ ಏನು ಕೊಡಲ್ಲ. ಸುಳ್ಳೆ ಪಳ್ಳೆ. ವಿ ಶುಡ್ ಸ್ಟ್ಯಾಂಡ್ ವಿತ್ ಅವರ್ ಓನ್ ಲೈಫ್, ವಿತ್ ಅವರ್ ಓನ್ ಲೈಫ್. ಯಾರಿಗೂ ಸಪೋರ್ಟ್ ಇರಲ್ಲ. ಸೊ ಆ ಥರದಲ್ಲಿ ಮಾತಾಡಿದ್ರೆ ನಾನು ಮಾತುಗಳನ್ನು ಕೇಳಿಬಿಟ್ಟು ಅಂಧ ಕಾಲದಲ್ಲಿ 80ನೇ ಇಸ್ವಿಯಲ್ಲಿ ಸ್ಟೂಡೆಂಟ್ಸ್ ಸೆಕೆಂಡ್ ಇಯರ್ PUC ಬಚ್ಚ ಫ್ರಮ್ ಹಳ್ಳಿ ಮಂಡ್ಯ, ಸೆಕೆಂಡ್ ಇಯರ್ PUC ಸಂಗಮ ಮ್ಯಾಗ್ಝಿನಿನ ಮನೆಯಲ್ಲಿ ಇಟ್ಟಿದ್ದೇನೆ ಸ್ನೇಹಿತರು, ರೀಲ್ ಬಿಡ್ತಿಲ್ಲ, ಸುಳ್ಳೆ ಪಳ್ಳೆ ಹೇಳ್ತಾ ಇಲ್ಲ. 82ನೇ ಇಸ್ವಿ ಸೆಕೆಂಡ್ ಇಯರ್ PUC ಓದ್ತಾನೆ. ಸ್ಟೂಡೆಂಟ್ಸ್ ಯೂನಿಯನ್ ಸೆಕ್ರೆಟರಿಯಾಗಿ ವಿದ್ಯಾರ್ಥಿ ನನ್ನನ್ನು ಆಯ್ಕೆ ಮಾಡಿದರು. ಸುಮ್ಮನೆ ಮಾಡ್ತಾರ? BSc ಬಂದೆ. BSc ಬಂದಾಗ ನನಗೆ ಈ ಡಿಗ್ರಿ ಕಾಲೇಜ್ BSc DVS, ಇವತ್ತು ನಾನು ಊಟ ಮಾಡುವಾಗ DVS ಸಂಸ್ಥೆಯನ್ನು ನೆನೆಸ್ಕೊಳ್ತೀನಿ ಅಧ್ಯಕ್ಷ. ಇವತ್ತು ನನ್ನ ಮೈಯಲ್ಲಿ ಹರಿತಿರೋ ರಕ್ತ, ಅನ್ನ, ನೆನಪಿನ ಶಕ್ತಿ, ಈ ಮಾತಾಡೋ ಚೈತನ್ಯ ಕೊಟ್ಟಿದ್ದು DVS ಸಂಸ್ಥೆ, ಎದುರುಗಡೆ ಇರೋ ಗಾಂಧಿ ಪಾರ್ಕ್. ನಾನು DVS ಕಾಲೇಜಲ್ಲಿ ಹೋಗ್ಬೇಕಾದ್ರೆ ಸತ್ಯನಾರಾಯಣ ಅಣತಿ ಸರ್ ಇದ್ರು, ಶ್ರೀನಿವಾಸ್ ಉಡುಪ ಸರ್ ಇದ್ರು. ಅದು ಜಯಿಸಿದ ನಾಯಕ ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಬರೆದಿರೋದ್ರಿಂದಲೂ ಸೊಗಸಾಗಿ ಹೇಳ್ತಾ ಇದ್ರು ಕಣ್ರಿ. ಅವ್ರ ಪಾಠಗಳನ್ನು ಕೇಳ್ತಾರೆ ಮತ್ತು ಓದೋ ಅವಶ್ಯಕತೆನೇ ಇರಲಿಲ್ಲ. ಬಟ್ ನನಗೆ ಮೆಂಟರ್ ಅಂತ ಹೇಳ್ತೀವಲ್ಲ, ಇವತ್ತು ಈ ಶಿವಕುಮಾರ ಮ್ಯಾಥಮೆಟಿಕ್ಸ್ನಲ್ಲಿ ಒಂದು ಒಳ್ಳೆ ಪಾಠ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಒಂದಷ್ಟು ಜರ್ನಲ್ಗಳನ್ನೆಲ್ಲ ಮಾಡಿದ್ದೀನಿ. ನಾನು ಮಾಡಿರೋ PhD ಮೋಸ್ಟ್ಲಿ PCM ಸ್ಟೂಡೆಂಟ್ಸ್ಗೆ ಅರ್ಥ ಆಗುತ್ತೆ ಅನ್ಸುತ್ತೆ. ಸಾಲಿಡ್ ಡಿಫರೆನ್ಷಿಯಲ್ ಇಕ್ವೇಷನ್ಸ್ ಇನ್ ಸಾಲಿಡ್ ಜಾಮೆಟ್ರಿ, ನಾಟ್ ಖಾಲಿಪಿಲ್ಲಿ ಜಾಮೆಟ್ರಿ, ಸಾಲಿಡ್ ಜಾಮೆಟ್ರಿ ಚಾಲೆಂಜಲ್ಲಿ ತಗೊಂಡಿದ್ದೆ. ಯಾಕಂದ್ರೆ ಲೈಫಲ್ಲಿ ಚಾಲೆಂಜ್ ತಗೋಬೇಕು, ಇಲ್ಲಾಂದ್ರೆ ಫ್ಲೈಟಲ್ಲಿ ಹೋಗೋಕ್ಕಾಗಲ್ಲ ಮಗ. ಯಾಕೆ ಹೇಳಿದ್ರೆ 85 ನಿಂತರ ಮೂಲೆ ಕುತ್ಕೊಂಡು ಯಾರೋ ಮಾತಾಡೋದನ್ನ ನಾನು ಕೇಳ್ತಾ ಇದ್ದೆ. ಇವತ್ತು ನಾನು ಮಾತಾಡ್ತಾ ಇದ್ದೀನಿ, ಏನು ಕೇಳ್ತಾ ಇದೆಯಾ? ಇನ್ನೊಂದು 20 ವರ್ಷ ಆದಮೇಲೆ ಇದರಲ್ಲಿರೋ ಒಂದಷ್ಟು ಜನಗಳನ್ನ, ಇದೇ ನಮ್ಮ ಸತೀಶ್ ಕುಮಾರ್ ಶೆಟ್ಟರು ನಿಮ್ಮನ್ನೆಲ್ಲ ಕರೆದುಬಿಟ್ಟು ವೇದಿಕೆ ಮೇಲೆ ಕೂರಿಸ್ಬೇಕಲ್ಲ, ಅದಕ್ಕೊಂದು ಕನಸು ಬೇಕಲ್ಲ. ಯಾಕೆ ಹೇಳಿದ್ರೆ ಚಾರ್ಜ್ ಇರ್ಬೇಕು ಲೈಫಲ್ಲಿ. ನನಗೆ ನಿಜವಾಗ್ಲೂ ಅಧ್ಯಕ್ಷರಲ್ಲ, ಇವರು KM ರುದ್ರಪ್ಪ ಕುಳಲೆ ಸ್ನೇಹಿತರೆ ಪ್ರಿನ್ಸಿಪಾಲ್ ಚೇಂಬರ್ನಲ್ಲಿ ಕೂತಾಗ ಆ ಪ್ರಿನ್ಸಿಪಾಲು KM ರುದ್ರಪ್ಪ ಕುಳಲೆ ಅವ್ರನ್ನ ಪರಿಚಯ ಮಾಡಿಕೊಟ್ರು. DVS ಸಂಸ್ಥೆಯ ಅಧ್ಯಕ್ಷರು, ಅಡ್ಡ 90 ವಯಸ್ಸು, ನನಗಿಂತ 30 ವರ್ಷದ ಹಿರಿಯರು. ಬಟ್ ಅವರಿಗಿಂತ 30 ವರ್ಷದ ಮುದುಕಂತರ ನನ್ನ ಮುಖದಲ್ಲಿದೆ ಲಕ್ಷಣಗಳು, ಕುರುಹುಗಳು. ಬಟ್ ಅವ್ರು ನೋಡಿದಾಗ ಆ ಮುಖದಲ್ಲಿದೆಯಲ್ಲ ಆ ಒಂದು ಹಸನ್ಮುಖಿ ನಗು, ದಟ್ ವಿ ಕೆನಾಟ್ ಪರ್ಚೇಸ್ ಬೈ ಪೇಯಿಂಗ್ ಬಗ್ಸ್ ಮನಿ, ವಿ ಕೆನಾಟ್. ಅದಕ್ಕೊಂದು ಮಾನಸಿಕ ಪೂರ್ವ ಸಿದ್ಧತೆ ಬೇಕಾಗುತ್ತೆ. ಅವ್ರೇನು ಶೇರ್ಗಳು ಹಚ್ಕೊಂಡಿದ್ದಾರಾ, ಬಾಂಡ್ಸ್ ಹಚ್ಕೊಂಡಿದ್ದಾರಾ, ಲಿಫ್ಟಿಗೆ ಹಚ್ಕೊಂಡಿದ್ದಾರಾ, ಹೇರ್ ಡೈ ಮಾಡಿದಾರಾ? ನೋ. ಯು ಸಿ ದಟ್ ಸ್ಮೈಲ್. ಡಿಯರ್ ಫ್ರೆಂಡ್ಸ್, ನೀನು ಯಶಣ್ಣ, ಸುದೀಪಣ್ಣ, ರಚಿತಕ್ಕ, ರಚಿತಾ ರಾವು ಆದರ್ಶವಾಗಿ ಮಾಡೆಲ್ ಆಗಿ ತಗೋಬೇಡಿ ಅಂತ ಹೇಳ್ತಿಲ್ಲ. ಮತ್ತು ನಿಮ್ಮ ಇವರು ಯಾರು, ವಿರಾಟ್ ಕೊಹ್ಲಿ ಅಣ್ಣ, ಈಗೊಬ್ಬ ಹುಡುಗ ಬಂದಿದ್ದಾನೆ ಗಿಲ್ಲಣ್ಣ, ಇವ್ರನ್ನ ದಯವಿಟ್ಟು ಮಾಡೆಲ್ ಆಗಿ ತಗೋಬೇಡ್ರಿ ಸ್ನೇಹಿತರೆ. ತಗೊಳ್ಳಿ ಸರ್, ರುದ್ರಪ್ಪ ಸರ್ ತಗೊಳ್ಳಿ, ಸೆಕ್ರೆಟರಿ ಸಾಹೇಬ್ ಇದ್ದಾರೆ, ದಿನೇಶ್ ಸರ್ ಇದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಾನು ನಮ್ಮ ಮೇಡಮ್ ಮೇಘನಾ ಮೇಡಮ್ ಹಾನೆಸ್ಟಾಗಿ ಹೇಳ್ತಾ ಇದ್ದೀನಿ, ನಿಮ್ಮನ್ನು ಬೆಳಗ್ಗೆ ಪ್ರಿನ್ಸಿಪಾಲ್ ಚೇಂಬರ್ ನೋಡಿದಾಗ ನಿಮ್ಮ ಮುಖದಲ್ಲಿ ನನಗೆ ಸರಸ್ವತಿ ದರ್ಶನ ಆಯಿತು ಮೇಡಮ್. ನಾನು ಯಾವತ್ತೂ ಮಾತನ್ನ, ನಂದು ಯೂಟ್ಯೂಬಲ್ಲಿ ಒಂದು 50 ಕ್ಯಾಸೆಟ್ಗಳಿದೆ, ಶಿವಕುಮಾರ್ ME ಅಥವಾ ದಾವನ ಹೊಡೆದು ಬರುತ್ತೆ. ಮೇಡಮನ್ನ ಅವರು ನನಗೆ ಇಲ್ಲಿ ಸ್ವಾರ್ಥ ಇಲ್ಲ, ಅವರು DC ಆದಾಗ ಒಂದು 30-40 ಸೈಟ್ ಕೊಡ್ಬೋದು ಅನ್ನೋ ಸ್ವಾರ್ಥ ಕೇಳ್ತಾ ಇಲ್ಲ. ನಾನು ಮ್ಯಾಟರ್ನೆಸ್ಸಲ್ಲಿ ಬೇಜಾನ್ ಖುಷಿ ಮಾಡಿ ದುಡ್ಡಾಕ್ಬಿಟ್ಟಿದ್ದೀನಿ. ಮಗನ ದುಡಿತವನ ದುಡ್ಡಿಗೆ ಬೆನ್ನು ಹತ್ತಿಲ್ಲ ನಾನು.
ವಾಸ್ತವ ಹೇಳಬೇಕಲ್ಲ ಯುವಕರಿಗೆ. ಅವರು BA ಓದಿದ್ದಾರೆ. ಬೆಳಗ್ಗೆ ತುಂಬ ಖುಷಿ ಆಯಿತು. ಎಕನಾಮಿಕ್ಸ್, ಅರ್ಥಶಾಸ್ತ್ರ, ಯುಟಿಲಿಟಿ ಬಗ್ಗೆ ಅಲ್ಲ ಮೇಡಮ್, ಸೃಷ್ಟಿಗುಣ ಮತ್ತು ನನಗೇನು ಗೊತ್ತು ಎಕನಾಮಿಕ್ಸ್ ಎಲ್ಲ ರಂಗಗಳಲ್ಲೂ ಓದಬೇಕು. ಒಬ್ಬರು ಮೇಡಮ್ ಅವರು ಪರಿಚಯ ಮಾಡಿಕೊಟ್ಟಾಗ ಬಹುಶಃ ನಾನು ಸಾವಿರಾರು ಸಮಾರಂಭಗಳಿಗೆ ಹೋಗಿದ್ದೀನಲ್ಲ, ಈ ಥರದ್ದು ಪ್ರೊಫೈಲ್ ಕೇಳಿಗೆ ಇಲ್ಲ. ಆ ಪ್ರೊಫೈಲ್ ಇರೋದಕ್ಕೆ IAS ಆಫೀಸರ್ ಆಗಿದೆ ಮೇಡಮ್. ಇವತ್ತು ನಮಗೆ ನಾನು ಮ್ಯಾಥಮೆಟಿಕ್ಸ್ ಬಗ್ಗೆ ಮಾತಾಡಲ್ಲ, ಕನ್ನಡದ ಬಗ್ಗೆ ಮಾತಾಡಲ್ಲ, ಕುಚ್ಚುಪುಡಿ ಬಗ್ಗೆ ಮಾತಾಡಲ್ಲ, ಭರತನಾಟ್ಯ ಮಾತಾಡಲ್ಲ, ರಾಜಕೀಯ ಮಾತಾಡಲ್ಲ, ಸುಧಾ ಬರ್ಗೂರ್ ಥರ ಮಾತಾಡಲ್ಲ, ಪ್ರಾಣೇಶ್ ಥರ ಮಾತಾಡಲ್ಲ. ಯಾವ ಥರ ಮಾತಾಡಬೇಕು? ದೂರ ಬೆಟ್ಟದಲ್ಲಿ ಪುಟ್ಟ ಮನೆ ಇರಬೇಕು, ಮನೆಯ ಸುತ್ತ ಹೂವರಾಸಿ ಹಾಸಿರಬೇಕು, ತಂಗಾಳಿ ಜೋಗುಳವ ಹಾಡಲೇಬೇಕು, ಬಂಗಾರದ ಹೂವೆ ನೀನು ನಗುತ್ತಿರಬೇಕು, ನನ್ನ ಜೊತೆ ಇರಬೇಕು, ಓಡುವ ನದಿ ಸಾಗರವ ಸೇರಲೇಬೇಕು, ನಾನು ನೀನು ಎಂದಾದರೂ. ಇದು ಬಹುಶಃ ನಿಮ್ಗೆ ಯಾರಿಗೂ ಅರ್ಥ ಇಲ್ಲ ಅನಿಸುತ್ತೆ. ನಮ್ಮ ಮೇಡಮ್, ನಮ್ಮ ಜಮಾನದ ಮೇಡಮ್, ಇವ್ರಿಗೆಲ್ಲ ಗೊತ್ತಾಗಲ್ಲ. ಇದು ತ್ರಾಸ ಕಟ್ಟಿ ಕಾಲ. ಯಾಕೆ ಹೇಳಿದ್ರೆ ಮೇಘನಾ ಮೇಡಮ್ ಅವರು ನನಗೆ ರೇಟ್ ಇನ್ಸ್ಪೈರ್ ಬೇಕಂದ್ರೆ ನಾನು ಫಿಕ್ಸ್ ಆಗಿದ್ದೀನಿ. ಮೇಘನಾ ಮೇಡಮ್ ಅವ್ರನ್ನ ಒಮ್ಮೆ ನಮ್ಮ ರಾಣೆಬೆನ್ನೂರನ್ನ STJ ಇಂಜಿನಿಯರಿಂಗ್ ಕಾಲೇಜ್ ಗೆಸ್ಟ್ ಆಗಿ ಕಳಿಸ್ಬೇಕು. ಯಾಕಂದ್ರೆ ಅವ್ರಿಗೆ ಆ ತಾಕತ್ತಿದೆ, ದಮ್ಮಿದೆ, ಟ್ಯಾಲೆಂಟ್ ಇದೆ, ವೊಕಾಬ್ಯುಲರಿ ಇದೆ. ಅವಕಾಶಗಳು ಸಿಗಲ್ಲ. ಯಾಕಂದ್ರೆ ಪರಿಚಯ ಮಾಡ್ಕೋಬೇಕಾದ್ರೆ ಒಂದು ಕನಸಿರತ್ತೆ. ಮೇಲೆ ಒಂದು ಕನಸಿದೆಯಪ್ಪ, ಇನ್ನೊಂದು 2 ವರ್ಷ ಬಿಟ್ಟು ಶಿವಮೊಗ್ಗ DC ಆಫೀಸಿಗೆ ಇನ್ನೊಂದು ಕಾರಲ್ಲಿ ಮೇಲ್ಗಡೆ ಒಂದು ಪಾಂಪ್ ಅನ್ನೋ ರೆಡ್ಡಲ್ಲಿ ಮೇಡಮ್ ಅವರು ಕಾರಿಂದ ಇಳಿಬೇಕು. ಹಿಂದೊಂದು ಮುಂದೊಂದು ಪೊಲೀಸ್ ವ್ಯಾನ್ಗಳು, ಎಸ್ಕಾರ್ಟು, ಕರಿಯಂಗಿ ಕರಿಪ್ಯಾಟಕ್ ಅಂತಾರ ಹೇಳಿದ್ರು, ಬಾಕ್ಸರ್ಗಳು. ಕನಸು. ಅದನ್ನ ಅಪ್ಪ ಅಮ್ಮ ನೋಡ್ತಾ ಇರ್ಬೇಕಲ್ಲಿ. ಮಗಳು ಟಕ್ 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 ಮೇಲೆ ಹೋಗ್ತಾರೆ, DC ಆಫೀಸರ್ ಕೂತ್ಕೊಳ್ತಾರೆ. ದಟ್ ಈಸ್ ಲೈಫ್. ಇಲ್ಲಿ ಎಲ್ರಿಗೂ IAS ಆಗೋ ತಾಕತ್ತಿದೆ, ಎಲ್ರಿಗೂ ಎಲ್ಲೋ ಲೆಕ್ಕ ಇದೆ. ಪರಮಾತ್ಮ ಸೇಮ್ ಜಿಬಿ ಕೊಟ್ಟಿದ್ದಾರೆ, ಮೇಘನಾಗೇನು ಸ್ಪೆಷಲ್ ಜಿಬಿ ಕೊಟ್ಟಿಲ್ಲ. ಅವರು ಸಿಸ್ಟಮೆಟಿಕ್ ಪ್ಲಾನ್ ಮಾಡಿದ್ದಾರೆ. ನಾವು ಹೆಪಸನ್ ಮಾಡ್ತೀವಿ, ಸಿಸ್ಟಮೆಟಿಕ್ ಮಾಡಲ್ಲ. ನಮಗೆ ಸತೀಶ್ ಕುಮಾರ್ ಶೆಟ್ಟರು ಮೊನ್ನೆ ಫೋನ್ ಮಾಡಿದಾಗ ಅದೇ ಹೇಳ್ತಾ ಇದ್ದೆ, ಏ ಶಿವು ನೀನು ಬಾರ ನಮ್ಮ ಕಾಲೇಜಿಗೆ ಗೆಸ್ಟ್ ಆಗಿ ಮಾತಾಡೋರು. ನನಗೆ ಸ್ವಲ್ಪ ಸಂಕೋಚ. ನಮಗೆ ಸೆಕೆಂಡ್ ಇಯರ್ BSc, ಥರ್ಡ್ ಇಯರ್ BSc ಕೆಮಿಸ್ಟ್ರಿ ಕೊಟ್ಟ ಮೇಷ್ಟ್ರುಗಳು. ಅದಕ್ಕೆ ಹೇಳಿದೆ, ಸರ್ ನಾನು ಬರ್ತೇನೆ, ನನ್ನೊಂದು ಕಂಡೀಷನ್, ಆ ಕೊನೆಯ ರೂಮ್ ಐತಲ್ಲ ವಾಟಿ ಮೇಲೆ, ಆ ರೂಮಾಗ ನಾವೊಂದು 5-6 ಜನ ಕೂತ್ಕೊಳ್ತೀವಿ. ನಾವು ವಿಜಯ, ರಾಜಶೇಖರ, ನೀವು ನಮಗೆ ಕೆಮಿಸ್ಟ್ರಿ ಮಾಡಬೇಕು. ಆ ರಿಯಾಕ್ಷನ್ ಪಾಂಡವ್ ಅದನ್ನು ಕೇಳಬೇಕು. ಹಂಗೆ ಉದ್ಘಾಟನೆ ಮಾಡೋಣ. ಇನ್ನೊಂದು ಸರಿ ಮಾಡ್ತೀನಿ. ನಮ್ಮೆಲ್ಲರ ಗುರುಗಳಾದ ಪ್ರೊಫೆಸರ್ HR ಶಂಕರನಾರಾಯಣ ಶಾಸ್ತ್ರಿ ಅವರು ವೇದಿಕೆಗೆ ಬರಬೇಕಂತೇಳಿ ನಮ್ಮಲ್ಲಿ ಸವಿನಯ ಪ್ರಾರ್ಥನೆ. ದಯವಿಟ್ಟು ಬನ್ನಿ ಸರ್.
ಸಾರಿ ಫಾರ್ ಕರಪ್ಷನ್. ನಾನು ಅವ್ರಿಗೆ ಗೌರವ ಸಂಸ್ಥೆ ಆತ್ಮೋಚ್ಚನೆ ಮಾಡೋಣ ವೇಸ್ಟ್ ಬಗ್ಗೆ. ಸೊ ಅವೆಲ್ಲ ಇನ್ಸ್ಪೈರ್ ಮಾಡೋದು. ಓಕೆ ಸ್ನೇಹಿತರೆ, ಇಷ್ಟೊತ್ತು ಒಂದು ಭೇಟಿಗೆ ಹಾಕೊಟ್ಟ. ಈಗ ಹೇಳ್ತೀನಿ ಹೌ ಟು ಬಿಕಮ್. ಯಾಕೆ ಹೇಳಿದ್ರೆ, ನೀನು ನಿನ್ನಷ್ಟಕ್ಕೆ ದಡ್ಡ ಹಾಕಬೇಡ. ಈ ವಿದ್ಯಾರ್ಥಿಗಳಲ್ಲಿ ಒಂದು ಆ ಥರದ ದೌರ್ಬಲ್ಯ ಮನೋಭಾವನೆ ಇದೆ. ನಾನು ದಡ್ಡ, ನಾನು ಕನ್ನಡ ಮೀಡಿಯಮಲ್ಲಿ ಬಂದಿದ್ದೀನಿ, ನನಗಂತ ಬ್ಯಾಕ್ಗ್ರೌಂಡ್ ಇಲ್ಲ. ಇನ್ನೊಂದು ಏನು ಹೇಳ್ತಾರೆ ಅದಕ್ಕೆ, ಪುಷಪ್ ಮಾಡೋದಿಲ್ಲ. ಯಾವಲ್ಲಿ ನೀವು ಪುಷ್ ಮಾಡ್ತಾನೆ, ಯಾವ ಪುಷಪ್ ಇಲ್ಲ, ಪಿಕಪ್ ಇಲ್ಲ, ಬ್ಯಾಕ್ಗ್ರೌಂಡ್ ಇಲ್ಲ. ಹೇಳ್ತಾರೆ, ಇಲ್ಲ ಸಾರ್ ನಮ್ಮ ಮನೆಯಲ್ಲಿ ಎಲ್ಲ ಹೆಬ್ಬಟ್ಟು, ಅದು ಮೇಘನ ಹೆಂಗೆ ಬಂದರು ರ್ಯಾಂಕು, ಅದು ರಕ್ತದಲ್ಲಿ ಬರುತ್ತೆ. ಭದ್ರಾಚಾರ ಥರ, ದುಂಗಾಚಾರ ಥರ ರಕ್ತದ ಏನು ಮಣ್ಣು ರಕ್ತ ಬರ್ತದೆ. ನಮ್ಮ ಹೆಬ್ಬಟ್ಟು ನಾನೇ ಇಷ್ಟಪಟ್ಟು ಬರ್ತದೆ. ಹೆಂಗೆ ಓದಿದೆ ನಾನು, ಅವು ಸುಮ್ಮನೆ ಜಸ್ಟ್ ಸಿಂಪಲ್ ರೀಸನ್. ಎಸ್ಕೇಪಿಸಮ್ ಅಂತ ಪಲಾಯನವಾದ ತಪ್ಪಿಸ್ಕೊಳ್ಳೋ ಕೇಳೋ ನೆಪಗಳು. ನಿಮ್ಮೊಂದು ಸ್ಪಷ್ಟ ಗುರಿ ಬೇಕು. ಈಗ ನಿಮಗೆ BSc ತೊಗೊಂಡಿದ್ದೀರಾ, BA ಓದ್ತಾ ಇದ್ದೀರಾ, BCom ಓದ್ತಾ ಇದ್ದೀರಾ, ಇಲ್ಲಿಂದ ಕವಲು ಹೋಗುತ್ತೆ. ವೆಂಕಟೇಶ್ವರು ಸ್ಟಾರ್ಟಿಂಗಲ್ಲಿ ತುಂಬ ಪ್ರಾಸ್ತಾವಿಕ ನೋಡಿ, ಸ್ವಾಗತದಲ್ಲಿ ಸೊಗಸ ಅಂತ ಹೇಳಿ ಇವು ಮಾರ್ಕ್ಸ್ಗಳನ್ನು ಬೆನ್ನು ಹತ್ತೋದು ಸೆಕೆಂಡ್ PUC ಆಗುತ್ತೆ. ಯಾಕಂದರೆ ಸೆಕೆಂಡ್ ಇಯರ್ PUC CET ಕೋಚಿಂಗ್ ನಾನು ಹೋಗ್ತೀನಿ. ಅಲ್ಲಿ ಇಷ್ಟು ವಿದ್ಯಾರ್ಥಿಗಳಲ್ಲಿ ಗೊಂದಲ ಇದೆ. ಗೆಳೆಯ ಟೈಲರಿಂಗ್ ಶಾಪ್ ಇಡೋ, ದಲಾಳಿ ಅಂಗಡಿ ಮಾಡೋದು, ಹೋಟೆಲ್ ಮಾಡು, ಮೇಷ್ಟ್ರು ಆಗು, ಯಾವುದೇ ಉದ್ಯೋಗ ಮಾಡು, ಫೋಟೋಗ್ರಾಫರ್ ಆಗು, ನಿನ್ನ ವೃತ್ತಿಯನ್ನು ಪ್ರೀತಿಸು. ಒಂದು ಸ್ಪಷ್ಟವಾದ ಗುರಿ ಇಟ್ಟ. ಗೊಂದಲ ಮಾಡ್ಕೊಬೇಡ, ಕನ್ಫ್ಯೂಷನ್ ಮಾಡ್ಕೋಬೇಡ. ಸುಮಾರು ಜನನ ನೋಡಿದ್ದೀನಿ ನಾನು, ಪೇರೆಂಟ್ಸನ್ನು ನೋಡಿದ್ದೀನಿ. ಸೈಕಾಲಜಿಕಲ್ ಎಫೆಕ್ಟ್ಸ್ PCMB ಕೊಡಿಸ್ತಾರೆ. ಇವತ್ತು ನನಗೆ ಸ್ಪಷ್ಟತೆ ಇಲ್ಲ. ಬಯಾಲಜಿ ನೀ ಏನು ಮಾಡ್ಬೇಕಂತಿದ್ಯಾ ಮುಂದೆ? ಸರ PUC ಆದಮೇಲೆ ಇಂಜಿನಿಯರಿಂಗ್ ಮಾಡ್ಕೊಂಡ್ರಿ. ನೀ ಇಂಜಿನಿಯರಿಂಗ್ ಮಾಡಿದ್ರೆ ಬಯಾಲಜಿ ಆಗಿ ನನಗೆ ಆಗ್ತಾಗಂದೆ. ಬಯಾಲಜಿ ಬಗ್ಗೆ ಕಂಪ್ಯೂಟರ್ ಸೈನ್ಸ್ ಆಪ್ಷನ್ ಇತ್ತಲ್ಲ. ಬಯಾಲಜಿ ಬಗ್ಗೆ ಕಂಪ್ಯೂಟರ್ ಸೈನ್ಸ್ ಓದ್ಬಿಟ್ಟಿದ್ರೆ ನಿಮಗೆ 3 ಲ್ಯಾಂಗ್ವೇಜ್ PUC ಕಲ್ತ್ಬಿಡ್ತೀಯಾ. ಯು ವಿಲ್ ಬಿ ಕಂಫರ್ಟ್ ಝೋನ್ ಇನ್ BE, ಕಂಪ್ಯೂಟರ್ ಸೈನ್ಸ್ ಆರ್ IS ಆರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಮತ್ತು ಬಯಾಲಜಿ ಎತ್ಕೊಂಡೆ ಇಲ್ರಿ ಸರ್, ನಮಗೂ ನೋಡ ಒಂದು ಕೈ ತಗ, ನೀಟು ಬರೀ CET ಬರೀ, ದೇವ್ರು ಇಟ್ಟಂಗೆ ಕಟ್ಟಿ ಲಕ್ ಹೊಡೆದ್ರೆ ಲಕ್ಕ ಹೊಡಿತಿದ್ದೆ. ಲಕ್ ಹೆಂಗೆ ಹೊಡಿತೋ ಓದ್ಬೇಕಲ್ಲ, ರಾಜಿ ಆಗಬಾರ್ದು. ಯಾಕಂತ ಹೇಳಿದ್ರೆ ಸಾಕಷ್ಟು ಉದಾಹರಣೆಗಳನ್ನು ಕೊಡ್ತೀವಿ. PCMB ತಗೊಂಡು ಅವಳು ನೀಟ್ ಕ್ರ್ಯಾಕ್ ಮಾಡಿಬಿಟ್ಟು ಮೆಡಿಕಲ್ ಹೋಗ್ಬೇಕು. BE ಪುಕ್ಷತೆ ಕೊಟ್ಟು ಹೋಗಲ್ಲ. ರಾಮಯ್ಯ ಆರ್ಮಿ ಕಾಲೇಜ್ ಪುಕ್ಷತೆ ಕೊಟ್ಟರು ನಾನು BE ಹೋಗಲ್ಲ, ನಾನು ಮೆಡಿಕಲ್ಲೇ ಹೋಗಬೇಕು ಫಿಕ್ಸ್. ಹುಡುಗಿ ಸೆಕೆಂಡ್ PUC ಓದಿದ್ದು ಸ್ವಲ್ಪದಲ್ಲಿ ಹೋಯ್ತು. ಅವರಮ್ಮ ಹೇಳಿದ್ರು, ಒಳ್ಳೆ ಮಾರ್ಕ್ಸ್ ಇದೆ, ಮೆಡಿಕಲ್ ಮಿಸ್ ಆಗಿದೆ, ಇಂಜಿನಿಯರಿಂಗ್ ಸಿಗ್ತಾ ಇದೆ, ಕಾಂಪ್ರಮೈಸ್ ಮಾಡ್ಕೊಂಡು ಇಂಜಿನಿಯರಿಂಗು ನೋ, ರಿಸಲ್ಟ್ ಮಾಡಿ ಓದ್ತೀನಿ, ಮೆಡಿಕಲ್ಲೇ ಸೇರ್ತೀನಿ. ಅಪ್ಪನ ಪ್ರಶ್ನೆ, ಸಿಗದಿದ್ರೆ ಒಂದು ಹುಡುಗನ ನೋಡಿ ಮದುವೆಯಾಗಿ ಹೋಗ್ತೀನಿ. ನೋ BE. ದಟ್ ಈಸ್ ವಾಟ್ ಯು ಕಾಲ್ ಫಿಕ್ಸ್ ಮೈಂಡ್ ಸೆಟ್. ನಾನು 5 ಗಂಟೆಗೆ ಎದ್ದಾಳಕ್ಕೆ ಬೇಕು, US ಮಂದಿರಕ್ಕೆ ಹೋಗಬೇಕು, ನಮ್ಮ ಗುರುಗಳು HRS ಅವ್ರು ದರ್ಶನ ಮಾಡಬೇಕು, ಸತೀಶ್ ಕುಮಾರ್ ಶೆಟ್ಟಿ ಅವ್ರು ದರ್ಶನ ಮಾಡಬೇಕು. ಫಿಕ್ಸ್ ಬರಬೇಕು. ಲಾರಿಗೆ ಬರ್ತೀಯೋ, ಸೈಕಲ್ನಾಗ ಬರ್ತೀಯೋ, ಫ್ಲೈಟಾಗ ಬರ್ತೀಯೋ, ಹೋಗಬೇಕು. ಕಥೆಗಳು ಬರಲ್ಲ ಇಲ್ಲಿ. ಕ್ರ್ಯಾಕ್ ಮಾಡಿದವರು ಆ ಥರದ್ದು ಫಿಕ್ಸ್ ಇಟ್ಕೊಂಡು ಓದ್ಕೊಳ್ಳಿ. ಫಿಕ್ಸ್ ಇಟ್ಕೊಂಡು ಹೋದ್ರೆ ಸಕ್ಸಸ್ ಆಗತ್ತೆ ನಿಮಗೆ. ಯಾಕೆ ಆಗಲ್ಲ? ಈ ಮೇಡಮು BA ಮಾಡಿದ್ದು, ಇವ್ರ ತಂದೆ ತಾಯಿಗೆ ಸಕ್ಸಸ್. ಮತ್ತು ಇವ್ರು ಹೆಂಗೆ ಮಾಡಿದ್ರು? ಇವ್ರೇನು ಮೇಲಿಂದ ಬಂದಿದ್ದಾರ? ಇವ್ರಿಗೆಲ್ಲ ಸ್ಪೆಷಲ್ ಬ್ಲಡ್ ಇದೆಯಾ? ಇವರೆಲ್ಲ ಹಾರ್ಲಿಕ್ಸು ಬೂಸ್ಟ್ ಕುಡಿತಾರ? ಮತ್ತು ಹೆಂಗೆ ಸಕ್ಸಸ್ ಆಯಿತು? ಹೆಂಗೆ ರ್ಯಾಂಕ್ ಬಂದರು? ಮತ್ತು ಇವ್ರ ಕ್ಲಾಸ್ಮೇಟ್ ಸೇಮ್ ಪಾಠ ಕೇಳಿದಾರಲ್ಲ. ವೆಂಕಟೇಶ್ವರ ಎಕನಾಮಿಕ್ಸ್ 60 ಜನಕ್ಕೂ ಪಾಠ ಮಾಡ್ತಾರಲ್ಲ. 60 ಜನದಲ್ಲಿ ಯಾಕೆ 3 ಜನ ಹಿಂಗೆ ಹೋಗ್ತೀರ? ಉಳಿದಕ್ಕೆ ಹೋಗ್ತಾ ಇಲ್ಲ. ಪ್ರಶ್ನೆ ಮಾಡ್ಕೋಬೇಕಲ್ಲ. ಮೋಸ್ಟ್ಲಿ ನಾವು ಪ್ರಶ್ನೆ ಮಾಡ್ಕೊಳ್ಳಲ್ಲ.
ಕಿಲ್ ಔಟ್ ಆದ ತಕ್ಷಣ ಪ್ರಶ್ನೆ ಮಾಡ್ಕೊಳ್ತೀರಾ. ಅವನದು ಬ್ಯಾಟ್ ಫ್ರೀಸ್ ಮಾಡಬಾರ್ದಿತ್ತು. ಫ್ರಂಟ್ ಎಲ್ಲ ಏನು ಇವರೆಲ್ಲ ದೊಡ್ಡ ಎಕ್ಸ್ಪರ್ಟ್ಸ್ಗಳು ಕ್ರಿಕೆಟಲ್ಲಿ. ಇನ್ನು ನಿಮ್ಮ ಮೈಂಡ್ ಸೆಟ್ಗಳನ್ನು ಬಟ್ಟೆ ಅಂಗಡಿಯಲ್ಲಿ ನೋಡ್ತೀವಿ. ಇಲ್ಲಿ ಶಾಂತಲಾ ಟೆಕ್ಸ್ಟೈಲ್ ಅಂತಿದೆಯಲ್ಲ ಗೋಪಿ ಸರ್ಕಲ್, ನಮ್ಮ ದಾವಣಗೆರೆಗ BS ಚಂದ್ರಸಪ್ಪ ಅಂತ ಅಲ್ಲಿ ಹೋಗ್ಬೇಕ್ರಿ. ಮಜಬೂತ್ ಕ್ಯಾ ಪಾಪಿ ದುನಿಯಾ ಹೇ. ಸೀರೆ ಕೊಡು ಅಂತಾರೆ ಹೆಣ್ಮಕ್ಳು, ದೇವ್ರ ತಪ್ಪತ್ತೆ ಬಿಡಿ. ಒಂದು 50 ಸೀರೆ ಹಾಕ್ತಾನ. ಆ 50 ಸೀರೆಗಳಲ್ಲಿ ಡಿಸ್ಕಷನ್ಸ್ ಅವಿ. ಈ ಬಾರ್ಡರ್ ಐತಲ್ಲ, ಈ ಎಲ್ಲೋ ರೆಡ್ ಮ್ಯಾಚ್ ಆಗುತ್ತಾ, ಎಲ್ಲೋ ರೆಡ್ ಮಾಡಬಾರ್ದಲ್ಲ, ಬ್ರೌನ್ ಸೂಪರ್ ಆಗುತ್ತೆ. ಅಲ್ಲಿ ಜಿಗ್ಜಾಗ್ ಹೋಗಬೇಕಲ್ಲ ಬಿ, ಸ್ಟ್ರೈಟ್ ಲೈನ್ ಹೋಗ್ಬೇಕಿತ್ತು. ಈ ಸೆರಗಿದೆಯಲ್ಲ, ಅಲ್ಲಿ ಒಂದೆರಡು ಫ್ಲವರ್ಸ್ ಬಂದಿದ್ರೆ ಏನು ಇವರೆಲ್ಲ ಟೆಕ್ಸ್ಟೈಲ್ ಮಾಡಿದ್ದಾರೆ. ಟೆಕ್ಸ್ಟೈಲಲ್ಲಿ ಗದಾಂಗ ಅವ್ರಿಗೆ ಕೊಡೋದು ಕೊಟ್ಟೆ ಹಾಕ್ತಾರ. ಈಗ ಥ್ರೆಡ್ ಬಗ್ಗೆ ಏನು ಗೊತ್ತು, ಕಲರ್ಸ್ ಕಾಂಬಿನೇಷನ್ ಬಗ್ಗೆ ಏನು ಗೊತ್ತು, ಮ್ಯಾಟ್ಲಾಬ್ ಗೊತ್ತಾ, ಕ್ಯಾಡ್ ಗೊತ್ತಾ, ಏನು ಗೊತ್ತು, ಅದ್ರ ಬಗ್ಗೆ ಅಷ್ಟು ಡಿಸೈಡ್ ಮಾಡ್ತೀಯಲ್ಲ. ಅವ್ರು ರೇಮಂಡ್ಸ್ ಕಂಪ್ನಿಯವರು ಬಟ್ಟೆ ಮಾಡೋರು ಮಂಗಗಳ ವಿಚಾರ ಮಾಡೋರು. ಅಲ್ಲಯ್ಯ, ಒಂದು 5 ರೂಪಾಯಿ ಕೊಟ್ಟು ಬಾಳೆಹಣ್ಣು ತಗೊಳ್ತೀಯ, ಆ ಗೊನಿನ ಬಾಟಮಲ್ಲಿ ಕೈ ಹಾಕಿ ತಿರುಗಿಸಿ ಅಲ್ಲಿರೋ 250 ರಿಸರ್ಚ್ ಮಾಡ್ತೀಯ. ಎಲ್ಲೋ ಬಂದಿದೆಯಾ, ಚುಕ್ಕಿ ಇದೆಯಾ, ಯೋ ತಿಂದು ಬಿಸಾಕ ಕಾಣಯ್ಯ 5 ರೂಪಾಯಿಗೆ. ಒಂದು ಟೀ ಶರ್ಟ್ ತಗೋತೀಯ, 300 ಟೀ ಶರ್ಟ್ ತಗೋಸ್ತೀಯ. ಏನು ಕೊಡೋದು 500 ರೂಪಾಯಿ ಯೂಸ್ ಆಗಿದ್ರು ತಲೆಯ ಕಡೆ ಸೇರ್ತೀವೋ ಮಾರಾಯ. ನೆಕ್ಕ ದೋಸ್ತ ನೆಕ್ಲೆಸ್, ಬಟನ್ ಲೆಸ್. ಏನು ಮಂಗ್ಯಾನ ಟೆನ್ನದು? ನೀ ಎಕ್ಸ್ಪರ್ಟಾ? ಟೀ ಶರ್ಟ್ಸ್ ಭಾರಿ ಗಂಗಾಯಿ ಮಾಹಿತಿ ಐತೇನು? ಡಿಸ್ಕಸ್ ಅದೇ ಥರ. ನಾನೀಗ BSc ಮಾಡ್ತಾ ಇದ್ದೀನಲ್ಲ, BE ಮಾಡ್ತಾ ಇದ್ದೀನಲ್ಲ, ಏನೇನು ದಾರಿಗಳಿದೆ, ಎಲ್ಲೆಲ್ಲಿ ಕವಲುಗಳಿದೆ, ಸ್ನೇಹಿತರಿಗೆ ಗೊತ್ತಿಲ್ಲ. ಸೆಕೆಂಡ್ ಇಯರ್ PUC ಓದ್ತಾ ಇದ್ದಾರೆ. 3 ವರ್ಷ ಡಿಗ್ರಿ ಮಾಡ್ತಾ ಇರಬೇಕಾದ್ರೆ ಒಂದಷ್ಟು ಅವಕಾಶಗಳು ಬಂದಿರುತ್ತೆ. ಸೆಕೆಂಡ್ PUC ಬೇಸ್ ಮೇಲೆ ವಿಲೇಜ್ ಅಪಾರ್ಟೆಂಟ್ ಕರೆದಿರ್ತಾರೆ, LIC ಒಳಗೆ ಅಸಿಸ್ಟೆಂಟ್ ಅಂತ ಕರೀತಾರೆ, ಬ್ಯಾಂಕಲ್ಲಿ ಅಸಿಸ್ಟೆಂಟ್ ಅಂತ ಕರೀತಾರೆ. ನೀನು ಯಾಕೆ ಟ್ರೈ ಮಾಡಲ್ಲ? ಹಂಗಂತ ಹೇಳಿದ್ರೆ ಬಿಡು ಅಂತ ಹೇಳ್ತಿಲ್ಲ. ಇದರೊಟ್ಟಿಗೆ ಅದನ್ನು ಮಾಡು. ಎಲ್ಲ ರಂಗದಲ್ಲೂ ಮೇಘನಾಥರ ಕೈ ಆಡಿಸು. ಹಳೆಗನ್ನಡ, ಹೊಸಗನ್ನಡ, ಗಾಮಕ, ಭರತನಾಟ್ಯ, ಯಾವ ರಂಗ ಬಿಟ್ಟಿದ್ದಾರೆ ಅವರು, ಖುಷಿಯಾಗತ್ತಲ್ಲ. ಸಾಧನೆ ಸುಮ್ಮನೆ ಫ್ಲೈಟಲ್ಲಿ ಹೋಗೋಕ್ಕಾಗಲ್ಲ ಭಯ್ಯ. ಒಂದಕ್ಕೊಂದಕ್ಕೆ ಸಂಬಂಧಗಳಿರಲ್ಲ. ಅದನ್ನು ನಾನು ಮ್ಯಾಥಮೆಟಿಕ್ಸ್ ನಾನು ಮತ್ತು ಕನ್ನಡ ಯಾಕೆ ಸ್ಪಷ್ಟ ಮಾತಾಡ್ತೀನಿ. ಎಲ್ಲ ಲೈಫ್ನವ್ರು ನನಗೆ ಬರೀ ಕನ್ನಡ ಓದ್ತಿ, ಮ್ಯಾಥ್ಸ್ ಓದಂಗಿಲ್ಲ, ಕನ್ನಡ ಓದ್ತಿ ಆಗತ್ತೆ. ಇವತ್ತು ನಿನಗೊಂದು ಸ್ಪಷ್ಟ. ನಂಬರ್ 2, ವಿದ್ಯಾರ್ಥಿನಿಯರೇ, ಎಲ್ಲರ ಹತ್ರ ಮೊಬೈಲ್ ಇದೆಯಾ? ಕಸ್ಕೊಳ್ಳಲ್ಲ, ಇಸ್ಕೊಳ್ಳಲ್ಲ. ಸತ್ಯ ಹೇಳಿ, ಇದೆಯಾ ಮೊಬೈಲ್? ಆ ಮೊಬೈಲಿನ ಮೇಲೆ ಒಂದು ಫೋಟೋ ಹಾಕ್ತಾರೆ. ಅದಕ್ಕೆ ಏನಂತಾರೆ? ಹಾಂ, ವೆರಿ ಗುಡ್. ವಾಟ್ ಇಸ್ ಜೋಶ? ವಾಲ್ಪೇಪರ್. ದಯವಿಟ್ಟು ನಿಮ್ಮ ಬಲಗೈಯನ್ನು ಎತ್ತಿ ಹೇಳಬೇಕು, ನಿಮ್ಮ ವಾಲ್ಪೇಪರಲ್ಲಿ ನಿಮ್ಮ ತಂದೆ ತಾಯಿಯ ಫೋಟೋನ ಯಾರ್ಯಾರು ಹಾಕಿದ್ದೀರಾ? ಪರವಾಗಿಲ್ಲ, ಖುಷಿ ಆಯಿತು. ನನ್ನ ಸಂಸ್ಥೆಯಲ್ಲಿ, ನಾನು ಒಂದು ಸಂಸ್ಥೆಯಲ್ಲಿ 25 ಕೈಗಳು ಎದ್ದದ್ದು, ಒಂದು ಎದ್ದೇ ಇಲ್ಲ ಎಲ್ಲೂ. ನಾನು ಬೇಜಾರು ಫಂಕ್ಷನ್ಗೆ ಹೋದಾಗ ಇನ್ನೊಂದು ಟೆಸ್ಟ್ ಮಾಡ್ತೇನೆ. ದಯವಿಟ್ಟು ಮಿಕ್ಕಿದವರು ರಚಿತ ಆಗ್ತದೆ ಬೇಡ ಕನ್ನಡ, ಗಿಲ್ಲೊಂದು ಬೇಡ ಕನ್ನಡ. ಹಾಂ, ನಿಮ್ಮ ಅಪ್ಪ ಅಮ್ಮಂದ ಕಾರಣ ನಿಮಗೆ ತ್ಯಾಗ ಮಾಡಿದ್ದಾರೆ ಕಣ ಅಪ್ಪ ಅಮ್ಮ. ನಿನ್ನ ಲೈಫನ್ನು ತ್ಯಾಗ ಮಾಡಿಬಿಟ್ಟಿದ್ದಾರೆ ಅವರು, ಸೌದು ಬಿಟ್ಟಿದ್ದಾರೆ ನಿಮಗೋಸ್ಕರ. ಅಪ್ಪ ಅಮ್ಮನ ಫೋಟೋ ಹಾಕೋ, ನಿಮ್ಮ ರೂಮಲ್ಲಿ ಒಂದು ಅಪ್ಪ ಅಮ್ಮನ ಫೋಟೋ ಇಟ್ಟಿದ್ರು. ಈ ಖಾಲಿ ಬಿಲ್ಲಿವೆಲ್ಲ ಯಾಕೆ ಇಟ್ಕೊಂತೀಯ? ಅದು ಯೂಸ್. ಅವ್ರನ್ನ ಪ್ರೀತಿ ಮಾಡೋ, ಬೇಕು ನಿಮಗೆ, ಬೇಡ ಅಂತ ಹೇಳಲ್ಲ. ಅತಿ ವ್ಯಾಮೋಹ ಒಳ್ಳೆಯದಲ್ಲ. ಫಸ್ಟ್ ಪ್ರಿಯಾರಿಟಿ ನಿಂಗೆ. ಫಸ್ಟು ಈ ಏಜಲ್ಲಿ ಅನಿಸ್ತದೆ ನಿಮ್ಗೆ ಯಾರೋ ಹೀರೋ ಥರ ಕಾಣ್ತಾರೆ, ನಿಮ್ಗೆ ಯಾರೋ ಹೀರೋಯಿನ್ ಥರ ಕಾಣ್ತಾರೆ. ನೋ, ನನಗೆ ಇವತ್ತು ನಮ್ಮವ್ವನೇ ಹೀರೋಯಿನ್ನು. ಪ್ರಪಂಚದ ಅತಿ ಸುಂದರಿ ನಮ್ಮವ್ವ. ನಮ್ಮವ್ವ ಬಿಟ್ಟು ಯಾರೂ ಇಲ್ಲ ಸುಂದರಿ. ನಂತದು ಹೆಮ್ಮೆ ಇರಬೇಕಲ್ಲ, ಹೆತ್ತ ಮೇಲೆ ಹೆಮ್ಮೆ ಇರಬೇಕು. ಇವತ್ತು ಸಂಸ್ಕೃತಿ ಹೋಗ್ತಾ ಇದೆ. ಗೊತ್ತಿಲ್ಲ ದಾರಾ ಬೇಂದ್ರೆ ಅಂದರೆ, ಕುವೆಂಪು ಅಂದರೆ,
ಶಿವರಾಮ ಕಾರಂತು ಅಂದರೆ ಯಾರು ಅಂತ ಕೇಳ ಅಷ್ಟು ಮಟ್ಟಕ್ಕೆ ಹೋದಾಗ ಈ ಸಾಹಿತ್ಯವನ್ನು ಅಪ್ಪುಕೊಳ್ತೀವ ನಮ್ಮಂಥವ್ರಿಗೆ ತುಂಬ ನೋವಾಗುತ್ತೆ ಕಣ್ರಿ. ಭಾಳ ಏನಾಗುತ್ತೆ, ಗಗನದಲ್ಲಿ ಮೇಲೆ ಮೇಲೆ ಹಾರುವುದನ್ನು ಕಲಿತೆ, ನೀರಿನಲ್ಲಿ ನೀರಿನಂತೆ ಈಜುವುದನ್ನು ಕಲಿತೆ. ಇಂಥ ದುರಂತಲ್ಲ. ಭೂಮಿ ಮೇಲೆ ಬಾಳುವುದನ್ನು ಕಲಿಯಲಿಲ್ಲವೇಕೆ, ಕಲಿಯಲಿಲ್ಲವೇಕೆ ನಾಗರಿಕ ಮಾನವ. ಯಾಕೆ ಕಲಿಯಲ್ಲ ಸರ್? ತುಂಬ ಟೈಮ್ ಸ್ನೇಹಿತರ ವಿಶೇಷವಾಗಿ ಎಕ್ಸಾಮ್ ಬರೀತೀರ, ನನಗೆ ಹೀಗೆ ಮೈ ಕೊಟ್ಟು ಹಿಂಗೆ ಇಟ್ಟು ಸಜ್ಜಾಗಲ್ಲ. ಇಲ್ಲೊಂದು ಕಾಲರ್ ಮೈಕ್ ಹಾಕಿ ಅಲ್ಲಿ ಬಿಡ್ಬೋದು. ಅಲ್ಲಿ ನಿಮ್ಮ ಬಾಜು ಓಡಾಡಿದಾಗ ನಮಗೊಂದು ಸ್ಪರ್ಶ ಆಗುತ್ತದೆ. ಇರಲಿ ಪರವಾಗಿಲ್ಲ. ಹಲೋ, ಒಂದು 10 ನಿಮಿಷ ಮುಗಿಸ್ಬಿಡ್ತೀನಿ. ಸೀರಿಯಸ್ ಆಗಿ ಹೇಳ್ತಾರೆ, ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಕನಸಂತ ಇರುತ್ತೆ. ನಿಮಗೆ ಐತೋ ಇಲ್ಲೋ ಗೊತ್ತಿಲ್ಲ, ಬಟ್ ನಾನು ಬೆಳಗ್ಗೆ ರಾಣೆಬೆನ್ನೂರಿಂದ ನಾನು ಓದಿದ್ದು, ನನಗೆ ಬದುಕು ಕೊಟ್ಟಿದ್ದು DVS ಸಂಸ್ಥೆಗೆ ಗೆಸ್ಟಾಗಿ ಬಂದಿದ್ದೀನಿ. ಸಾವಿರಾರು ಫಂಕ್ಷನ್ಗೆ ಹೋಗೇನ್ರಿ. ಇವತ್ತಿನ ಥ್ರಿಲ್ಲೇ ಬೇರೆ. ನನಗೆ ಇವತ್ತೇನೋ ಒಂಥರ ಜೋಶಿ. ಇವತ್ತು ಬಹುಶಃ ಪ್ರಪಂಚದ ಅತಿ ಶ್ರೇಷ್ಠ ಪ್ರಶಸ್ತಿ ಅದು ಯಾವುದೋ ಇರ್ತದಲ್ಲ XYZ, ಅದು ಸಿಕ್ಕುವಷ್ಟು ತೃಪ್ತಿಯಾಗಿದೆ ಜೀವ. ನನ್ನ ಸಂಸ್ಥೆ, ನಾನು ಒಂದು ಕನಸು ಇಟ್ಕೊಂಡು ಬಂದಿದ್ದೀನಿ. ನನ್ನ ಬ್ಯಾಚ್ಮೇಟ್ಸ್ ಏನಿದ್ರಲ್ಲಿ ದೊಡ್ಡ ದೊಡ್ಡ ದಿಗ್ಗಜಗಳೆಲ್ಲ ಇದ್ದಾರೆ. ಪ್ರಿನ್ಸಿಪಾಲ್ ಸರ್, ಶೆಟ್ಟರ್ ಸರ್ ಎಲ್ಲ ಹೇಳಿ ನಾವು ಘಟಾನುಘಟಿಗಳೆಲ್ಲ ಹೋಗ್ಬಿಟ್ಟಿದ್ದಾರೆ. ಯಾಕಂದರೆ ನಮಗೊಂದು ನಿಖರವಾಗಿತ್ತು. ನಾವು ಅಂದ್ಕೊಂಡಿದ್ವಿ ನಾವೇನೋ ಮಾಡಬೇಕು, ನಾವು ಸಾಧಿಸಬೇಕು, ಒಂದಷ್ಟು ಹೃದಯಗಳಲ್ಲಿ ನಮ್ಮ ಹೆಜ್ಜೆ ಗುರುತನ್ನು ಬಿಡಬೇಕು. ನಮಗೊಂದೊಂದ್ಸರಿ ಇದಕ್ಕೆ ಆಗ್ತಾ ಇದೆ. HRS ಸರ್ ಗುರುಗಳ ಮುಂದೆ ಭರ್ಜರಿ ಮಾತಾಡಬೇಕಾಗ್ತದೆ. ನಾವು ಗುರುಗಳ ಪಟ್ಟೆ ಹಾಕಿ ಮಾಡ್ತಾರೆ. ಏಕೆಂದರೆ ಗುರುಗಳ ಮುಂದೆ ತಲಹಟೆ ಮಾತಾಡಬಾರ್ದು ನಾವು ಅಂದ್ಕೋತೀವಿ. ಯಾಕಂದ್ರೆ ನಮ್ಮ ಸರ್ ಬೈ ನಮ್ಮ ಕ್ಲಾಸ್ ಉಡಾಡಿದ್ರಿ. ನಮ್ಮ ರೆಗ್ಯುಲರ್ ವೆರಿ ಇರೆಗ್ಯುಲರ್ ನಾನು ಸರ್ ಬೈಯೋರು ಒಟ್ಟು ಏನೋ ಮಾಡಿ ಒಟ್ಟು ನಮ್ಮೊಂದು ಲೆವೆಲಿಗೆ ತೊಗೊಂಡು ಹೋದ್ರು ಪಾಪ. ಸೊ ಇವಾಗ ನನಗೊಂದು ಕನಸು ಇಟ್ಕೊಂಡು ಬಂದಿದ್ದೇನೆ. ವಿಶೇಷವಾಗಿ ಹಾರ್ವರ್ಡ್ ಪತ್ರಿಕೆಲ್ಲ ಮೇಘನ ಅವ್ರ ಹೆಸರು ನೋಡಿದಾಗಂತೂ ತುಂಬ ಖುಷಿ ಆಯಿತು. ಮೊನ್ನೆ ಒಂದು ಹರಪನಹಳ್ಳಿ ಕಾಲೇಜಿಗೆ ಹೋಗಿದ್ದೆ ಮೇಡಮ್. ನಾವು ವಿಜಯನಗರದಲ್ಲಿ ಪ್ಯಾರೆಂಟ್ಸ್ ಸರ್ ಇರೋದು ಅಯ್ಯಪ್ಪ ಸರ್, ಅವರು ನಾನು ಒಂದೇ ವ್ಯಕ್ತಿ ಹಂಚ್ಕೊಂಡಿದ್ದೆ. ಜಂಟ್ಲಮನ್ ಕಂಡ್ರೆ ಜಂಟ್ಲಮನ್ ಎಷ್ಟು ಸೊಗಸಾಗಿ ಮಾತಾಡೋದು, ಎಷ್ಟು ಅಡ್ವೈಸಾಗಿ ಮಾಡ್ತಾ ಇರ್ತಾರೆ. ನನಗೆ ಆಸಿಫು BC 2 ಕೊಂಬು ಹಂಗೆ ಅನಿಸ್ತಿಲ್ಲ. ಮಹಾನುಭಾವರು ಹೋದಾಗ ಕೆಲವು ವ್ಯಕ್ತಿಗಳು ಹೆಂಗೆ ವಿಶೇಷವಾಗಿ ಕಾಣ್ತಾರೆ. ನಮ್ಮ ಪ್ರಿನ್ಸಿಪಾಲ್ ಸರ್ ವೆಂಕಟೇಶನ್ ಇವತ್ತೇ ಫಸ್ಟು ದರ್ಶನ ಆಗಿದ್ದು, ಪುಣ್ಯಾತ್ಮ ಸತ್ಯ ಸರ್. ನಾನು ಬೇಜಾನ್ ಫಂಕ್ಷನ್ಗಳಿಗೆ ಬಂದಿದ್ದೇನೆ ಕಂಡ್ರೆ, ಬೇಜಾನ್ ಪ್ರಿನ್ಸಿಪಾಲ್ ನೋಡಿದ್ದೇನೆ. ಒಂದು ಥರ ನೋಡುತ್ತೆ, ಶಿವಕುಮಾರ್ ನೀವೇನಾ ಕೂತ್ಗಡೆ ಚೆನ್ನಾಗಿದ್ದೀರಾ? ವಾಟ್ ಈಸ್ ದಟ್ ಗ್ರಾಮ ನ್ಯಾಚುರಲ್ ಬರ್ತಾನೆ ಕಣಯ್ಯ. ಅವ್ರು ಬೆಳಗ್ಗೆ ನನ್ನನ್ನು ಕಾಲೇಜ್ ಕ್ಯಾಂಟೀನ್ ಕರ್ಕೊಂಡು ಹೋದ್ರು, ಇಡ್ಲಿ ತಿನ್ನಿಸಿದ್ರು, ವಡ ತಿನ್ನಿಸಿದ್ರು, ನಮ್ಮೊಟ್ಟಿಗೆ ಕೂತ್ಕೊಂಡ್ರು, ಎಲ್ಲೂ ಡಿಸ್ಟೆನ್ಸ್ ಮಾಡಲಿಲ್ಲ. ಈ ಥರದ್ದೆಲ್ಲ ಒಂದು ಕಲ್ಚರ್ ಯಾಕೆ ಬರುತ್ತೆ ಅಂತ ಹೇಳಿದ್ರೆ, ಈ DVS ವಿದ್ಯಾಸಂಸ್ಥೆ ಇದೆಯಲ್ಲ, ಆ ಸಂಸ್ಥೆಯ ಒಂದು ಸಂಸ್ಕೃತಿಯ ಒಂದು ಸಂಸ್ಕಾರದ ಪ್ರತೀಕ. ನಾನಿವತ್ತೆಲ್ಲ ಒಂದು ಹೆಮ್ಮೆಯಿಂದ PUC BSc DVS ಓದಿರುತ್ತೆ ಹೇಳ್ಕೊಳ್ಳೋಕೆ ಹೆಮ್ಮೆ ಅಂತ ಹೇಳಿದ್ರೆ, ನನಗೆ ಆ ಥರ ಮೋಲ್ಡ್ ಮಾಡಿರೋ ಸಂಸ್ಥೆ. ಅವ್ರೇನು ಸೆಕ್ರೆಟರಿ ಸರ್ ಅಧ್ಯಕ್ಷರು ನನಗೆ ಫೋನ್ ಪೇ ಮಾಡಿ ನಮ್ಮನ್ನು ಕ್ಯಾನ್ವಾಸ್ ಮಾಡಕ್ಕೋ ಅಂದಿಲ್ಲ. ಗದಗು, ಹುಬ್ಬಳ್ಳಿ, ಧಾರವಾಡ ಯಾವ ಬಿಟ್ಟಿಲ್ರಿ. ಹೇಳ್ಕೋಬೇಕ್ರಿ. ಹೆತ್ತ ತಾಯಿಯನ್ನು ನೆನೆಸ್ಬೇಕು, ಅನ್ನ ಕೊಟ್ಟ ಸಂಸ್ಥೆ ನೆನೆಸ್ಬೇಕು. HRS ಸರ್ನ ಯಾಕೆ ನೆನೆಸ್ತೀವಿ ನಾವು? ಸತೀಶ್ ಕುಮಾರ್ ಶೆಟ್ಟರ್ನ ಯಾಕೆ ನೆನೆಸ್ತೀವಿ ನಾವು? ಆ ಥರದ್ದು ಮೈಂಡ್ ಸೆಟ್ ಬೇಕಾದ ನಿಮಗೆ. ಹಾಗೆ ನಾನು ಏನು ಕನಸಿಟ್ಕೊಂಡಿದ್ದೆ ಅಂದರೆ, ಇಲ್ಲಿರೋರು ಒಂದಷ್ಟು ಜನ ಇನ್ನೊಂದು 7-8 ವರ್ಷ ಬಿಟ್ಟ ಮೇಲೆ ನಾವೆಲ್ಲೋ ಸಿಕ್ಕಾಗ
ನೀವು ನಮಗೆ ಹೇಳಬೇಕು, ಸರ್ ನಾನು ಇಂಥ ಪೊಸಿಷನಲ್ಲಿದ್ದೀನಿ, 11ನೇ ತಾರೀಕು ಸೋಮವಾರ 2025 ಆಗಸ್ಟ್ ಡಾಕ್ಟರ್ ಅಂಬೇಡ್ಕರ್ ಭವನದಲ್ಲಿ ಬಂದು ನೀವು ಭರ್ಜರಿ ತವರು ಕೊಟ್ಟು ಹೋಗಿದ್ರಲ್ಲ, ಆವತ್ತು ನಾನಿದ್ದೆ. ನಿಮ್ಮ ಮಾತನ್ನು ಕೇಳಿ ನಾನು ಇವತ್ತು ಇನ್ಸ್ಪೈರ್ ಆಗಿ ಈ ಸಂಸ್ಥೆಯಲ್ಲಿ ಇಂಥ ಉದ್ಯೋಗದಲ್ಲಿದ್ದೀನಿ ಅಂತ ಹೇಳುವಂಥ ಒಂದಷ್ಟು ಶಕ್ತಿಯನ್ನು ಆ ಭಗವಂತ ಕೊಡಲಿ ಅನ್ನೋ ಕನಸು ಬಂದಿರ್ತೀವಿ ನಾವು. ಅವೆಲ್ಲ ಈಡೇರಿಸೋ ಕನಸು ನಿಮ್ಮಲ್ಲಿ ಇರಲ್ಲ. ಉದಾಹರಣೆಗೆ ಎಕ್ಸಾಮ್ ಬರೀತೀಯ, ಎಕ್ಸಾಮ್ ಹೆಂಗೆ ಬರೀಬೇಕು? 1 ತಾಸು ಬೇಕು ನನಗೆ. ಕ್ವಶನ್ ಪೇಪರ್ ಹೆಂಗೆ ಇಸ್ಕೊಬೇಕು? 1 ತಾಸು. ನೀವು ನಗು ಬರುತ್ತೆ. ಕ್ವಶನ್ ಪೇಪರ್ ಹೆಂಗೆ ಇಸ್ಕೊಬೇಕು ಅಂದ್ರೆ 1 ಗಂಟೆ. ಈಗ ನಮ್ಮ ಮಗ ಏನು ಹೇಳ್ಬೋದು? ಅಯ್ಯೋ ನಿಮ್ಮ ಅಜ್ಜಿ ಕ್ವಶನ್ ಪೇಪರ್ ಬಲೆ ಇಸ್ಕೊಂತೀನಿ, ಬುಕ್ಲೆಟ್ನ ಉತ್ತರ ಸ್ಟಾರ್ಟ್ ಮಾಡ್ತೀನಿ. ನೋ ನೋ, ಹಾಗಲ್ಲ. ನೀನು 6 ತಿಂಗಳು ಡಿಶ್ಶಿಗೆ ಹೋಗ್ತೀಯಲ್ಲ, ಒಂದು ಮೆನ್ಯೂ ಕೊಡ್ತಾರಲ್ಲ, ಮೆನ್ಯೂ ಕೊಟ್ಟಾಗ ನೀನು ಅಮ್ಮ ಅಪ್ಪ ಅಣ್ಣ ಅಕ್ಕ ತಂಗಿ ಏನು ಮಾಡ್ತೀರ? ಒಂದು ಗ್ರೂಪ್ ಡಿಸ್ಕಷನ್ಸ್ ನಡೆಯುತ್ತೆ. ಸೂಪ್ ಯಾರು ಹೇಳೋದು? ಟೊಮಟೊ ಹೇಳೋದ, ಉಳ್ಳಾಗಡ್ಡಿ ಹೇಳೋದ, ಹೀರೆಕಾಯಿ ಹೇಳೋದ? ಒಂದು ಸೂಪಿಗೆ ದೊಡ್ಡ ಡಿಸ್ಕಷನ್ಸ್. ಒಬ್ಬಳು ಸಣ್ಣ ಚೋಟಿ ಇದ್ದೋಳು ಇರ್ತಾಳಲ್ಲ, ಅವಳು ಇನ್ನೊಂದೇನೋ ಸೂಪ್ ಹೇಳ್ತಾಳೆ. ಪಪ್ಪ ಅಲ್ಲಿ ಸೂಪರ್ ಆಗಿತ್ತು ಸೂಪು. ಒಂದು ಸೂಪಿ ಡಿಸ್ಕಷನ್ಸ್. ರೋಟಿಗೆ ವಿತ್ ಬಟ್ರ, ವಿತೌಟ್ ಬಟ್ರ, ಮತ್ತು ಸಬ್ಜಿಗಂತೂ ಒಂದು ಸಣ್ಣ ಪ್ಲೇಟಿಂಗ್ ಆಗುತ್ತೆ. ಚಿನ್ನಕ್ಕೆ ಇಷ್ಟೆಲ್ಲ ನೋಡ್ಕೊಂಡು ಡಿಸ್ಕಸ್ ಮಾಡ್ಕೊಂಡು ಬರ್ತಿಲ್ಲ. ಮತ್ತು ನಿನ್ನ ಬದುಕಿಗೆ ಬೇಕಲ್ಲ, ನಿನ್ನ ಬದುಕಿಗೆ ಒಂದು ನಿಖರತೆ ಅಂತ ಇರಬೇಕಲ್ಲ. ತಿನ್ನೋದಕ್ಕೆ ಡಿಸ್ಕಸ್ ಮಾಡ್ತಾರೆ, ನೀನು ಯಾಕೆ ಡಿಸ್ಕಸ್ ಮಾಡಲ್ಲ? ಪ್ರತಿಯೊಂದಕ್ಕೂ ಒಂದು ದಾರಿ ಅಂತಿರುತ್ತೆ. ಒಂದು ತಿನ್ನೋದಕ್ಕೆ ನೀನು ಮೆನ್ಯೂದ ಡಿಸ್ಕಸ್ ಮಾಡಿದಾಗ ಗೆಳೆಯ, ನಿನಗೊಂದು ಕ್ವಶನ್ ಪೇಪರ್ ಕೊಟ್ಟಾಗ 1, 2, 3, 4, 10 ಕ್ವಶನ್ಸಲ್ಲಿ ಪ್ರಿಯಾರಿಟಿ ಮಾಡ್ಕ. 10 ಕ್ವಶನ್ಸಲ್ಲಿ ಈಗ ದೋಸೆ 1000 ಥರ ದೋಸೆ ಇರ್ತಪ್ಪ, ನನಗೊಂದು ಮಸಾಲೆ ದೋಸೆ ಇಷ್ಟ. ಹಾಗೆ 10 ಕ್ವಶನ್ಸಲ್ಲಿ ನಿನಗೆ ಯಾವುದು ಈಸಿ? ಫಸ್ಟ್ ಪ್ರಿಯಾರಿಟಿ 7ನೇ ಕ್ವಶನ್, ಆಮೇಲೆ 5, ಆಮೇಲೆ 4, ರ್ಯಾಂಡಮ್ ಆಗಿ ಇರಲಿ, ತೊಂದರೆ ಇಲ್ಲ. ಪ್ರಿಯಾರಿಟಿ ವೈಸ್ ಮಾಡ್ಕೋ. ಹಾಗೆ ಬರೀ ಕ್ವಶನ್ ಪೇಪರ್ ಕೊಟ್ಟಾಗ 10 ನಿಮಗೆ ಫೇವರೇಟ್ 7ನೇ ಕ್ವಶನ್. ನಾನು 7ನೇ ಕ್ವಶನ್ನೇ ಫಸ್ಟ್ ನೋಡಿ ಉತ್ತರ ಬರೆಯೋದು. ನೀವೇನು ಮಾಡ್ತೀರಾ? 1ನೇ ಕ್ವಶನ್ ನೋಡ್ತೀರಾ. 1ನೇ ಕ್ವಶನಲ್ಲಿ ಬೈ ಚಾನ್ಸ್ ಫೈಂಡ್ ದಿ nth ಡೆರಿವೇಟಿವ್ ಆಫ್ ಡ್ಯಾಶ್ ಡ್ಯಾಶ್ ಬೈ ಡಿಪ್ಲಾಟ್ಸ್ ಥೆರಮ್ ಮೈಲ್ಡ್ ಆರ್ಕಿಟೆಕ್ಟ್ಸ್ ಆಫ್ ದಟ್. ಎಡವಟ್ಟು ಮಾಡ್ಕೊಂಬಾರ್ದು. ಬರೆಯೋದು ಅಷ್ಟೇ. ನೀನು ಯಾವ ಥರ ಬರೀಬೇಕು ಗೊತ್ತಾ ಗೆಳೆಯ? ಫ್ರಂಟ್ ಪೇಜ್ ಪ್ರೊಫೆಸರ್ಸ್ಗಳು ವ್ಯಾಲ್ಯೂಷನ್ ಮಾಡ್ತಾರಲ್ಲ, ಫಸ್ಟ್ ಪೇಜ್ ವ್ಯಾಲ್ಯೂ ಮಾಡಬೇಕಾದ್ರೆ ನೀನು ವ್ಯಾಲ್ಯೂವರನ್ನು ಇಂಪ್ರೆಸ್ ಮಾಡ್ತಾರೆ ಬರೀಬೇಕು. ಇಂಪ್ರೆಸ್ ಮಾಡೋದು ಮತ್ತೆ ಕಲರ್ ಪೆನ್ಸಿಲ್ ತಗೊಂಡೋಗಿ ರಂಗೋಲಿ ಹಾಕಿ ಸಿಕ್ಕರೆ ನೀನು ಉದ್ಧಾರ ಆಗಲ್ಲ. ಅದನ್ನು ನಾವು ತಗೋಬೇಕು. ಅರ್ಥ ಆಗಿಲ್ಲ ಕೇಳಬೇಕು. ಹುಡುಗರಿಗೆ ನೀವು ಅರ್ಥ ಆಗಲ್ಲ ಬಂದು ಕೇಳುತ್ತೀನಿ. ಇವತ್ತು ಯಾರು ಡೌಟೇ ಕೇಳಲ್ಲ. ಯಾವಾಗ ಕೇಳ್ತಾರೆ ಅಂದರೆ ಮೇಡಮ್ ಅವರೇ, ನಾಳೆ ಬೆಳಗ್ಗೆ 9ಕ್ಕೆ ಎಕ್ಸಾಮ್ ಇರುತ್ತೆ ಸರ್. ನಾಳೆ ಬೆಳಗ್ಗೆ 9ಕ್ಕೆ ಎಕ್ಸಾಮ್ ಇದ್ದಾಗ ಇವತ್ತು ರಾತ್ರಿ 8 ಗಂಟೆಗೆ ನನ್ನ ಆಪ್ತ ಶಿಷ್ಯರು ಫೋನ್ ಮಾಡ್ತಾರೆ, ಸರ್ ಗಾಜ್ ಜೋಡಣ ಬಗ್ಗೆ ಒಂದು ಸಣ್ಣ ಡೌಟ್ ಇದೆ ಅಂತಾನೆ. ಎಲ್ಲರಿಗಪ್ಪ ಅಂತೀನಿ. ಸರ್ ಒಮ್ಮೆ ಓದಾಕತ್ತೀನಿ ಅಂತಾನೆ. ಈಗ ನೀನು ಗಾಜ್ ಜೋಡಣ ಡೌಟ್ ಆಯ್ತಾ? ಹ್ಞೂ ಸರ್. ಒಂದು ಕೆಲಸ ಮಾಡು, ಮಿಡ್ ನೈಟ್ 12 ಒಂದು ಗೋಲ ಗುಂಬಜ್ ಎಕ್ಸ್ಪ್ರೆಸ್ ಟ್ರೈನ್ ಹೋಗುತ್ತೆ. ಆ ರಾಣೆಬೆನ್ನೂರು ರೈಲ್ವೆ ಸ್ಟೇಷನ್ಗೆ ಹೋಗ್ಬಿಟ್ಟು ಆ ಟ್ರೈನ್ನಲ್ಲಿ ಅಡ್ಡ ಮಲ್ಕು. 12 ಟ್ರೈನ್ ಪಾಸ್ ಆಗುತ್ತೆ. ಓಂ ನಮಃ ಶಿವಾಯ. ಏನು ಮಾಡೋಕ್ಕಾಗತ್ತೆ? ಕ್ವಶನ್ ಬರ್ಕೊಂಡು ಅವ್ರಿಗೆ ನೀವು ಮತ್ತು 3 ತಿಂಗಳು ಮಣ್ಣು ತಿಂದ್ಯಾ? 3 ತಿಂಗಳಲ್ಲಿ ನಿಮಗೆ ಡೌಟ್ ಬಂದಿಲ್ಲ ಅಂದರೆ ನೀನು 3 ತಿಂಗಳು ಬುಕ್ ಮುಟ್ಟಿಲ್ಲ. ನೀನು ಮುಟ್ಟಿಲ್ಲ ಹೇಳಿದ್ರೆ ನಂಬರು ನೀನು ಆಗ್ತೀಯ. ನೀನು ಫ್ಲೈಟಲ್ಲಿ ಹೆಂಗೆ ಹೋಗ್ತೀಯಾ? ನಾನು ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಸ್ಪೀಡರ್ ಮೆಟ್ರೋ ಮುರ್ಗಣ ಹೊಡಿಯಲ್ಲ ಬುಲೆಟ್ ರಾಯಲ್ ಎನ್ಫೀಲ್ಡಿರೋ. ನೌಕರಿ ಇದ್ದು ಅಪ್ಪನ ತಗೊಳ್ಳೋದಿಲ್ಲ, ನನ್ನ ದುಡ್ಡಲ್ಲಿ ಹೊಡಿಬೇಕು. ನಿನ್ನ ಕನಸಿರ್ಬೇಕಲ್ಲ, DO ನಿಮ್ಮ ಅಮ್ಮ ನಿಂತು ಕೂರ್ಸ್ಕೊಂಡು ಹೋಗ್ಬೇಕಲ್ಲ. ಈಗ ಮೇಲೇನು ಹೋಗಿದೆ? DC ಅಮ್ಮನ ಕೂರ್ಸ್ಕೊಂಡು ಕಾರಲ್ಲಿ ಹೋಗ್ತಾರೆ. ಯು ಸಿ ದಟ್ ಕನಸು, ಯು ನೋ ದಟ್ ವಿ ಕ್ಯಾನಾಟ್ ಇಮ್ಯಾಜಿನ್. ಅದು ನಮಗೂ ಇರ್ಬೇಕಲ್ಲ. ಕನಸುಗಳು ಬೆನ್ನು ಹತ್ತಿಲ್ಲ. ಆಗಲ್ಲ ಗೆಳೆಯ, ಆಗಲ್ಲ. ಸೊ ತುಂಬ ತಲೆ ತಿಂತಾ ಇದೆ ಅನಿಸುತ್ತೆ.
ನಿಲ್ಲಿಸ್ತೀನಿ. ಬಟ್ ಎನಿ ಹೌ ವೆರಿ ಗುಡ್ ಆಡಿಯನ್ಸ್, ಒಳ್ಳೆ ವಿದ್ಯಾರ್ಥಿಗಳೇ. ಇದು ನಾನು ಓದಿದ ಕಾಲೇಜ್ ಅಂತ ಹೇಳ್ತಾ ಇಲ್ಲ, ರ್ಯಾಂಕ್ ವೈಸ್, ಸಂಸ್ಕೃತಿ ಸಂಸ್ಕಾರ ವೈಸ್ ಎಲ್ಲ ದೃಷ್ಟಿನಲ್ಲೂ DVS ಒಳ್ಳೆ ಆಯ್ಕೆ. ನೀವೇನು BA BSc BCom ಸೇರಿದಿರಲ್ಲ, ಈ DVS ಸಂಸ್ಥೆ ನಿಮ್ಮ ಆಯ್ಕೆ ತುಂಬ ಪ್ಲ್ಯಾನ್ಡ್ ಚಾನ್ಸ್ ಅಲ್ಲ, ಇಟ್ಸ್ ಚಾಯ್ಸ್. ದಯವಿಟ್ಟು ನಿಮ್ಮ 3 ವರ್ಷದ ಜೀವನವನ್ನು ಗಟ್ಟಿ ಮಾಡ್ಕೊಳ್ತಾ ಹೋಗಿ, ಒಂದಷ್ಟು ಕನಸುಗಳನ್ನ ಇಡ್ತಾರೆ. ನೀವೆಲ್ಲರೂ ಇವತ್ತೇ ಹೋಗ್ಬಿಟ್ಟು ನೀನು ಏನಾಗಬೇಕು, ಮಗ ನೀನು ಬಾ ನಮ್ಮೊಟ್ಟಿಗೆ 7 ಮರ್ಡರ್ ಮಾಡಿ ಕಳಸಿ ಪಡೆದಲ್ಲಿ ಡಾನ್ ಮಾಡ್ತೀನಿ, ನಿನ್ನ ಫಿಕ್ಸ್ ಆಗಬೇಕಲ್ಲ. ಅದಕ್ಕೆ ಈಗಿಂದ ಬ್ಲೇಡ್ ಹೊಡಿಯೋದ್ರೆ ಟ್ರೈ ಮಾಡ್ಬೇಕು ಮನೆಯಲ್ಲಿ ರಿಹರ್ಸಲ್. ಹಂಗಂತೆ ಮಾಡಕ್ಕೆ ಹೋಗಬೇಡ, ಈಸಿ ಇಲ್ಲ ಇದು ಬೆಂಗಳೂರಿನಲ್ಲಿ. ಕಲಸಿ ಪಟ್ಟ ಇಸ್ ನಾಟ್ ಸೋ ಸಿಂಪಲ್. ಆ ಫಿಲಮ್ನ ಬೇರೆ, ರಿಯಾಲಿಟಿನ ಬೇರೆ. ಸೊ ವಾಟ್ ಐ ವಾಂಟ್ ಟು ಸೇ, ಇವತ್ತು ನೀವೆಲ್ಲ ಹೋಗಿ ನಿಮ್ಮ ಮನೆಯಲ್ಲಿ ಒಂದು ನಿಮ್ಮ ಎಕ್ಸೈಸ್ ಬುಕ್ಕಲ್ಲಿ ನಾನು ಮುಂದೆ ಡ್ಯಾಶ್ 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 ನೀವು ತುಂಬ್ಕೋಬೇಕು. ಅದನ್ನು ನೀವು ತುಂಬಿ ಫಿಕ್ಸ್ ಮಾಡ್ಕೊಳ್ಳಿ. ಆ ನಿಟ್ಟಿನಲ್ಲೇ ಹೋಗಿ ನಿಮ್ಮೆಲ್ಲ ಕನಸುಗಳು ಈಡೇರುತ್ತೆ. ನಥಿಂಗ್ ಇದೆ. ನಮ್ಗೆ ಅನಿಸುತ್ತೆ ಸುಧಾ ಬರಗೂರು ಏನು ಮಾತಾಡ್ತಾರ್ರಿ, ನೀವು ನನ್ನ ಜೊತೆ ಆನ್ಲೈನೇ ಟಚ್ ಆಗಿದೆ, 15 ದಿವಸದಾಗೆ ಅವ್ರು ಅವನಂಗೆ ಮಾತಾಡಿಸ್ತಾನೆ. ನಥಿಂಗ್ ಇಸ್ ದ ಪ್ರಾಣಿ. ಯು ಸಿ ಬೀಚಿ ಬಗ್ಗೆ ನಮ್ಮ ಈಗ ಹೇಳೋದ್ರಲ್ಲಿ ಬೋರ್ ಆಗ್ಬಿಡತ್ತ. ಗವಿಸಿದ್ದೇಶ್ವರ ಸ್ವಾಮಿಗಳದ್ದು ಪ್ರವಚನಗಳಿದೆಯಪ್ಪ, ಗವಿಸಿದ್ದೇಶ್ವರ ಮತ್ತು ಕೊಪ್ಪಳ. ನೀವು ವಿದ್ಯಾರ್ಥಿಗಳಿಗೆ ಈ ಥರದಲ್ಲ ಯಾಕಂತೇಳಿ ಬೈಕತ್ತೀರಾ. ಆನ್ ದಿ ಟಾಪ್ ಆಫ್ ಇಟ್ ಅಧ್ಯಕ್ಷ, ಈ ಜಗತ್ತಲ್ಲಿ ಪುರುಷಕ್ಕೆ ಹೇರಳವಾಗಿ ಸಿಗೋದಂದರೆ ಉಪದೇಶ. ಈಗ ನಾವು ಮಾಡ್ತೀವಿ, ಇದು ಇಟ್ಸ್ ಇನ್ ಲಾರ್ಜ್ ಕ್ವಾಂಟಿಟಿ ವಿತ್ ಫ್ರೀ. ಈ ಉಪದೇಶ ಸಿಗ್ತಾರೆ. ಕೊಪ್ಪಳದ್ದು ಸ್ವಾಮೀಜಿಯವ್ರದ್ದು ಪ್ರವಚನಗಳನ್ನು ಒಂದು 10-15 ನಿಮಿಷ ಕೇಳಯ್ಯ. ಸೂ ಫ್ರಮ್ ಸೋ ಅಲ್ಲ, ಎಷ್ಟು ಚಂದ ಇರ್ತೀರ ನೋಡು. ಸೂ ಫ್ರಮ್ ಸೋ ನೋಡಬೇಡ ಅಂತ ಹೇಳ್ತೀನಿ ನಮಗ. ಅದು ಒಟ್ಟಿ ಬೆಳಗ್ಗೆ ಸಿದ್ದೇಶ್ವರ ಸ್ವಾಮಿಗಳದ್ದು, ಗವಿಸಿದ್ದೇಶ್ವರ ಕೊಪ್ಪಳ ಸ್ವಾಮಿಗಳದ್ದು, ಬೇಜಾನು ಸ್ವಾಮಿಗಳಿದ್ದಾರೆ. ಒಂದಷ್ಟು ಬೆಳಗ್ಗೆ ಒಂದು 10-15 ನಿಮಿಷ ಕೇಳ್ಕೊಳ್ಳಿ. ಇದು ನನ್ನ ವಿನಂತಿ. ಇಟ್ ಈಸ್ ಮೈ ರಿಕ್ವೆಸ್ಟ್, ನಾಟ್ ಆರ್ಡರ್. ಒಂದು 10 ನಿಮಿಷ ನಿನ್ನಲ್ಲಿ ಏನೋ ಬದಲಾವಣೆಗಳನ್ನು ಕಾಣ್ತೀಯ. ಒಂದು ಹೊಸ ಹುರುಪು ಬರುತ್ತೆ, ಹೊಸ ಚೈತನ್ಯ ಬರುತ್ತೆ. ನೀನೇನು ಕನಸು ಕಾಣ್ಕೊಂತ ಹೋಗ್ತೀರ, ಅದರ ಗಟ್ಟಿ ಆಗ್ತಾ ಹೋಗುತ್ತೆ. ಸೊ ಇಷ್ಟು ಹೇಳ್ತಾ ನನ್ನ ಮೊಬೈಲ್ ನಂಬರು ಕುಮಾರಸ್ವಾಮಿ ಅವ್ರ ಹತ್ರ ಇದೆ, ವೆಂಕಟೇಶ್ ಸರ್ ಮತ್ತು ಇನ್ನೊಬ್ಬರು ಸರ್ ಹತ್ರ ಇದೆ ನನ್ನ ನಂಬರು. ನಿಮ್ಗೆ ಯಾರಾದರೂ ಡೌಟ್ಗಳಿದ್ರೆ, ಏನಾದರೂ ನಿದ್ದೆ ಬಂದರೆ ಏನು ಮಾಡಬೇಕು, ಹೆಂಗೆ ಓದಬೇಕು, ಹೆಂಗೆ ಎಕ್ಸಾಮನ್ನು ನಥಿಂಗ್. ಸಿ ಇಸ್ ದಿ ಬೆಸ್ಟ್ ಮಾಡಲ್ ಫಾರ್ ಯು. BA, ಜಸ್ಟ್ BA. ಮೇಡಮ್ ಬೋರ್ಡ್ ಬೇಡ ಹೊಡಿರಿ ಚಪ್ಪಾಳೆ. Knowledge, it is not anybody's property. ರಕ್ತದ ಬರಲ್ಲ, ವಂಶದಲ್ಲಿ ಬರಲ್ಲ. ಸುಳ್ಳೆ ದಮ್ಮೈತಾ, ತಾಕತ್ತೈತಾ. ನಂಬರ್ 1 ನಾನೇ. ಎಕ್ಸಾಂಪಲ್, ನಮ್ಮ ಚಿಕ್ಕಬಳ್ಳಾಪುರ MLA ಇದಾರಲ್ಲ, ಯಾರ ಹೆಸರು? ಪ್ರದೀಪ್ ಈಶ್ವರ್. ನೀಟ್ ಮಾಡ್ತಾರಲ್ಲ ಎಕ್ಸಾಮ್ ಅವ್ರೇನು MSc ಬಯಾಲಜಿ ಹೋಗ್ತಿರ್ಕಂಬ. MSc ಪಾರ್ಟಿಂಗ್ ಇಲ್ಲ, MSc ಬ್ಯಾಜಿನ ಇಲ್ಲ. ನೀಟಲ್ಲಿ ಮತ್ತು ಬಯಾಲಜಿ ಹೆಂಗಯ್ಯ ಹೇಳ್ತಾರೆ. ನಂಬರ್ 2, ಮಂಗಳೂರಲ್ಲಿ ಒಂದು ಎಕ್ಸ್ಪರ್ಟ್ ಇದೆ ಗೊತ್ತಾ? ಎಕ್ಸ್ಪರ್ಟ್ PU ಕಾಲೇಜ್ ಹೆಸರು ಕೇಳಿರಾ? ಹೆಸರು ಅದೊಂದು ಯಾರು ಹೆಡ್ ನಾಯಕ. ಏನು ನಾಯಕ? MSc ಮ್ಯಾಥಮೆಟಿಕ್ಸ್ ಮಾಡ್ತಾರೆ. ನನ್ನ ಒಳ್ಳೆ ಫ್ರೆಂಡ್ ಅಲ್ಲಿ ಸುಮಾರು ಸಲ ನಾನು CT ಕೋಚಿಂಗ್ ಹೋಗಿ ಬಂದೇನೆ ಎಕ್ಸ್ಪರ್ಟಿಗೆ. AC ನಾನ್ AC ಎರಡಿರುತ್ತೆ, ಮಜಾ ಒಂಥರ ಪಾತಿದ್ದೀನಿ. ಯು ಸಿ ನಾಯಕ ನೋಡೋದು ನನಗೆ ಅಸಹ್ಯ ಅನ್ಸ್ಬಿಡತ್ತೆ. ನನಗೊಂದಷ್ಟು PUC BSc ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಡೌಟ್ಸ್ ಇದ್ದರೆ ನಾಯಕತ್ವ ಹೋಗ್ತೀನಿ ತಗೊಂಡು ವ್ಯಾಲ್ಯೂಷನ್ಗೆ ಹೋದಾಗ, ಭೇಟಿ ಆಗೋ ಈ ಥರ ಫಂಕ್ಷನ್ಗಳಿಗೆ ಮಂಗಳೂರಿಗೆ ಹೋದಾಗ.
ಫ್ರೆಂಡ್ಸ್, ಸುದರ್ಶನ್ ನಾಯ್ಕ್ ಮ್ಯಾಥಮೆಟಿಕ್ಸ್ ಪ್ರೊಫೆಸರ್, ನಂಬರ್ 1 ಮ್ಯಾಥಮೆಟಿಕ್ಸ್ ಪ್ರೊಫೆಸರ್. ಬಟ್ ಅವರ ಡಿಗ್ರಿ ಕೇಳಿದ್ರೆ ಶಾಕ್ ಆಗ್ತೀಯ. BE ಮೆಕ್ಯಾನಿಕಲ್ ಮೇಡಮ್, BE ಮೆಕ್ಯಾನಿಕಲ್, BE ಮೆಕ್ಯಾನಿಕಲ್ ನಾನು ಮಾಡಿಸಲಿಲ್ಲ. ಇಟ್ ಇಸ್ ಕ್ಲಿಯರ್. ಈಶ್ವರ್ ಪ್ರದೀಪ್ ಈಶ್ವರ್ ಹೆಂಗೆ ಬಯಾಲಜಿ ಮುಂದೆ ಡಾನಾಗಿ ಅದು ಪರಿಶ್ರಮ ಕಟ್ಕೊತಾನೆ. ನಮ್ಮ ದಾವಣಗೆರೆಯಲ್ಲೊಬ್ಬರು GB ವಿನಯ್ ಕುಮಾರ್ ಇದ್ದಾರೆ, ಗೊತ್ತಲ್ಲ ಮೇಡಮ್, GB ವಿನಯ್ ಕುಮಾರ್. ಅವರು ಸ್ಟ್ಯಾಂಡರ್ಡ್ ಮಾಡ್ಕೊಂಡಿದ್ದಾರೆ. ಅವರು IAS ಆಗಕ್ಕೆ ಹೋದರು. ಫೇಲ್ ಆದ ತಕ್ಷಣನೇ ಬಂದ್ಬಿಟ್ಟು ಕೋಚಿಂಗ್ ಸೆಂಟರ್ ಮಾಡಿ 100 ಜನ IAS ಆಫೀಸರ್ ಮಾಡಿದ್ದಾರೆ. ಹೇಗೆ ಇವೆಲ್ಲ ಯಾಕೆ ಹೇಳ್ತೀವಿ ಅಂತ ನೀವು ಇನ್ಸ್ಪೈರ್ ಆಗಬೇಕು, ನೀವು ಸಾಧಿಸ್ಬೇಕು. ಏನಾಗಲಿ ಫಸ್ಟ್ ಒಂದು ಮಾನವರಾಗಲಿ ಅಂತ ಹೇಳ್ತಾ, ನಿನ್ನ ಆತ್ಮಬಲ ನಿನ್ನ ಜೊತೆ ಇರಲು ಆಕಾಶವೇ ಅಂಗೈಲಿ ಒಲವೇ ಒಲವೇ ಜಕ್ಕಲಿ ಹರಡುವ ಹೂಗಳೇ ಆಲಿಸಿ. ಹಾಡು ಹೇಳ್ತಾ ಕೊನೆಯದಾಗಿ ನಮ್ಮ ಒಳ್ಳೆ ಫ್ರೆಂಡು ಪುನೀತ್ ರಾಜ್ಕುಮಾರ್ ಗೊಂಬೆ ಹೇಳುತ್ತೆ ಅಂತ ಎಲ್ರಿಗೂ ಬರುತ್ತಾ? ಹೇಳ್ತೀರಾ? ಆಮೇಲೆ ಒಂದು ಟಾಸ್ಕ್ ಇದೆ, ಅಲ್ಲಿಗೆ ಓಂ ನಮಃ ಶಿವಾಯ ಪೊಲೀಸ್ ಸ್ಟಾಪ್ ಹೇಳ್ತೀನಿ ಕನ್ನಡ. ಶಲ್ ವಿ ಸ್ಟಾರ್ಟ್? ಗೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಹೇಳಿಲ್ಲ? ಈ ಹಾಡು ಯಾಕೆ ಕಳಿಸಿ ಅಂದರೆ ಈಗ ನೀವು ಚಾರ್ ಮಾಡ್ರಿ. ಎಸ್ ಸರ್. ಭಲೋ ಭಾರತ್ ಮಾತಾ ಕಿ, ಭಲೋ ಭಾರತ್ ಮಾತಾ ಕಿ. ಒಂದೇ ಒಂದೇ ಎರಡೇ ಗೊತ್ತಿಲ್ಲ. ಸೊ ಈಗ ಇಷ್ಟೆಲ್ಲ ಮಾಡಿದ್ದು ನೀವು ವಾರ್ಮಪ್ ತಗೊಂಡಿದ್ರೆ ತಾನೆ. ಈ ಮತ್ತೆ ಅರ್ಧ ಗಂಟೆ ಮಾತಾಡ್ತೀನಿ. ಕ್ಲೋಸ್. ಓಕೆ, ಈಗ ಎಲ್ಲರೂ ಸರ್ ನಿಮ್ಗೆ 2 ನಿಮಿಷದಲ್ಲಿ ಬೇಗ ನಿಲ್ಲಿಸ್ತೀವಿ. ದೇವರಾಣೆ ನಿಧಿ ಕಳಿಸಿದೆ, ಮನಸ್ಸಿನೊಳಗೆ ವಿಡ್ರಾ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಕೊಂಡಿದ್ದೀನಿ ಪುಟ. ಫೈನ್. ಈಗ ಗೊಂಬೆ ಹೇಳುತ್ತೆ ಹೇಳಿದ್ರಲ್ಲಪ್ಪ, ನೀವು ಹೈಸ್ಕೂಲಲ್ಲಿ ಇದ್ದಾಗ ಆ ಪಿಕ್ಚರ್ ಬಂದಿತ್ತಲ್ಲಪ್ಪ, ಆ ಗೊಂಬೆ ಹೇಳುತ್ತೈತೆ ನಿಮ್ಮ ಮಿಸ್ಸು ನಿಮ್ಮ ಸರು ಆ ಗೊಂಬೆ ಹೇಳುತ್ತೈತೆ ಹಾಡನ್ನು ಪ್ರಿಂಟೌಟ್ ತೆಗೆದು ಜೆರಾಕ್ಸ್ ತೆಗೆದು ನಿಮಗೆಲ್ಲ ಒಂದೊಂದು ಕಾಪಿ ಕೊಟ್ಟಿದ್ರ. ಆ ಕಾಪಿ ಮನೆಗೆ ತಗೊಂಡೋಗಿ ನಿಮ್ಮ ಅಮ್ಮನ ಕೈಯಲ್ಲಿ ಬೂಸ್ಟು ಹಾರ್ಲಿಕ್ಸು ತಗೊಂಡು ಬಹಳಕ್ಕೆ 5 ಮಾಡಿದ್ಯಾ? ಹೇಳು. ನೋ. ಮತ್ತೆ ಹೆಂಗೆ ಹೇಳ್ತೀಯ? ಪ್ರಶ್ನೆ ಬೇಕಲ್ಲ. ಈ ಹೆಂಗೆ ಹೇಳ್ತೀಯ? ಹೆಂಗೆ ಹೇಳ್ತೀಯ ಅಂದ್ರೆ ಹಾಡನ್ನು ಏಕೋಗ್ರತೆಯಿಂದ ಕೇಳಿದ್ದೆ. ವೆಂಕಟೇಶ್ವರ ಕಷ್ಟ ಎಲ್ಲಿ ಬರ್ತಾಯ್ತಾ? ಬಲ್ಲ. ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಿಮ್ಗೆ ಏನಾದರೂ ಸಮಸ್ಯೆಗಳಿದ್ರೆ, ಸಾಯಬೇಕು ಅಂತ ಅನ್ನಿಸಿದ್ರೆ ನಗಬೇಡ. ಒಮ್ಮೊಮ್ಮೆ ಆಗತ್ತೆ ಜೀವನದಲ್ಲಿ. ನಮ್ದು ಥೀಟದ ಕಥೆ ಇನ್ನೂ ಪೂರ ಮಾಡಿಲ್ಲ ನಾನು ನಿಮ್ಗೆ ಅವತ್ತು. ಬರೀ ಸೈಂಟಿಫಿಕದ್ದು ನಿಮಗೆ ಗೊತ್ತಿಲ್ಲ. ಆ ಥೀಟದ ಮಹಾತ್ಮ ಈಗ ಒಳಗೆ ಹೋಗಿದ್ದೀವಿ ಆಯ್ತಾ. ಏನೇ ಸಮಸ್ಯೆಗಳಿರಲಿ ಕಣೆ, ನಮ್ಗೆ ಫೋನ್ ಮಾಡಿ, ನಾನು ನಿಮ್ಮ ಜೊತೆ ಇರ್ತೀನಿ, ನಿಮಗೆ ಸಹಾಯ ಮಾಡ್ತೀನಿ. ನಿಮ್ಗೆ ಯಾವ ರಂಗದಲ್ಲಿ ಬೇಕಾದರೂ, ಇನ್ ಎನಿ ಫೀಲ್ಡ್ ಯು ಕಾಲ್ ಮೀ. ಫ್ರೆಂಡ್ಲಿ ಇರೋಣ, ಎಲ್ರಿಗೂ ಒಳ್ಳೇದಾಗಲಿ. ಮಸ್ತಿರ್ತೀನಿ. ಭಾಳ ತಾಳ್ಮೆಯಿಂದ ನನ್ನ ಮಾತು ಕೇಳಿದ್ದೀರಾ. ಸಾಕು ತೆಗಿವಾ, ಸಾಕುವ. ನನಗೆ ಡಾಕ್ಟರ್ ಹಮ್ಮ ನಾಯ್ಕ ನನ್ನ ಡಾಕ್ಟರ್ ಹಾರಕ್ಕೆ ಭಾರತ ನಾಯ್ಕ ಅವರು ಒಂದು ಕಡೆ. ಅಣ್ಣ ಮೈಕ್ ಹೋಯ್ತು ಅಂತಂದು ಖುಷಿ ಪಡೋಣ. ನನ್ನ ವಾಯ್ಸು ಇದ್ರ 10 ಪಟ್ಟು ಕೆಳಗನ್ನಪ್ಪ ಅಂದ್ರೆ ಬರ್ತಿತ್ತು. ಆಯ್ತು. ಸೊ ಹಾಮನಾಯ್ಕ ಒಂದು ಮಾತು ಹೇಳ್ತಾರೆ, ಆರೋಗ್ಯ ಮಾನಪ್ಪನ ಹಾಮನಾಯ್ಕ ಅಂತ ಹೇಳಿ ನಾನು ತಿಳ್ಕೊಳ್ಳಿ ಕಡೆ. ಈ 2 ಕಾರಣಗಳಿಗೆ ಈ ಚಪ್ಪಳಿ ಹೊಡಿತಾರೆ ಹುಡುಗರು. ಒಂದು, ಲೋ ಮಗ ಸೂಪರ್ ಮಾತಾಡ್ತೀಯ, ಮಾತಾಡಲೇ. ಎರಡನೇದು, ಲೋ ಮಗನ ಏನು ಕೊರಿತೀಯ, ಸಾಕ್ಬಿಡೋ. ಇವೆರಡರಲ್ಲಿ ಒಂದು 2 ಗೊತ್ತಿಲ್ಲ.
ಹಾಂ ಟು ವೆರಿ ಗುಡ್. ಈ ಇದು ದೌರ್ಬಲ್ಯ ರೀ. ಈ ನಾನು ಅಂದ್ಕೊಂಡಿದ್ದೆ ಸತೀಶ್ ಕುಮಾರ್ ಶೆಟ್ಟರು ತಪ್ಪು ಮಾಡಿದ್ರೆ ನನ್ನ ಕರೆಸಿ ಅಂತ ಹೇಳಿ. ಯಾಕಂತಂದ್ರೆ ಈ ಮೇಷ್ಟ್ರಿಗೆ ಮೈಕ್ ಮುಂದೆ ನಿಲ್ಲಿಸಬಾರ್ದು, ಮತ್ತು ಹೆಣ್ಮಕ್ಳು ಬೇಜಾರಾಗೋದು, ನಿಮ್ಮನ್ನ ಕನ್ನಡಿ ಮುಂದೆ ನಿಲ್ಲಿಸಬಾರ್ದು. ಎರಡು ದೊಡ್ಡ ಸಮಸ್ಯೆ. ಈ ಮೇಷ್ಟ್ರಿಗೆ ಮೈಕ್ ಸಿಕ್ಕರೆ ಟೈಮ್ ಗೊತ್ತಾಗಲ್ಲ, ಈ ಹೆಣ್ಮಕ್ಳನ್ನ ಕನ್ನಡಿ ಮುಂದೆ ನಿಲ್ಲಿಸಿದ್ರೆ ರೆಡಿಯಾಗಿ ಬಂದೆ ತಡೀರಿ ಊಟ ಎಲ್ಲ ಖಾಲಿಯಾಗಿರುತ್ತೆ, ಹೆಂಡತಿ ತಗೊಂಡು ಹೋಗ್ತಾ ಇರ್ತೀವಿ. ಓಕೆ ಬಾಯ್, ಸಿಗೋಣ ಬಾಯ್.